ಎಷ್ಟು ಸಿದ್ಧರಾಗಿ ಬಂದಿದ್ದೀರಿ ಬೆಳಗಿನ ಶಾಪದಲ್ಲಿ. ನಿಮ್ಮ ಕೈಗೆ ನೋಡಬಹುದು ನಾನು.
ಪ್ರತಿಯೊಬ್ಬರ ಬಾಯಿಗೂ ತೆರೆದುಕೊಟ್ಟು ಕರ್ತಾದಿ ಕರ್ತರನ್ನು ಆರಾಧಿಸಿಕೊಳ್ಳುವಾಗ ನಿನಗೆ ಪ್ರೀತಿಸಲು
ಸ್ವಂತ ಮಗನಾಗಿ ಮಾಡಿಕೊಂಡೆ. ವಾಗ್ದಾನವನ್ನು ಮಾಡಿ ನಿನ್ನ ಮಾತನ್ನು ಪೂರೈಸಿದೆ. ಎಲ್ಲ ಹೇಳೋಣ, ವಾಗ್ದಾನವನ್ನು ಮಾಡಿ. ಆಮೆನ್, ಆಮೆನ್. ವಾಗ್ದಾನವನ್ನು ಮಾಡಿ ಆತನ ಮಾತನ್ನು, ಆತನ ವಾಗ್ದಾನವನ್ನು ಪೂರೈಸುವಂತ ದೇವರ ನಮ್ಮ ದೇವರಾಗಿದ್ದಾನೆ. ನನ್ನ ಕಾಣುವ ದೇವರು ನೀಲಗಾಯಿರೋಗಿ, ನೀಲಹಾರೋಹಿ. ನನ್ನ ಕಾಣುವ ದೇವರು ಎಲ್ ಎಲ್ರೋಹಿ, ಎಲ್ ಎಲ್ರೋಹಿ, ಎಲ್ ಎಲ್ರೋಹಿ. ಸ್ತುತಿಸುವೆನು ನೀಲೋಗಿ. ಎಲ್ರೋಹಿ, ಎಲ್ ಎಲ್ರೋಹಿ, ಎಲ್ ಎಲ್ರೋಹಿ. ಸ್ತುತಿಸುವೆನು ಎಲ್ರೋಹಿ, ಎಲ್ ಎಲ್ರೋಹಿ, ಎಲ್ ಎಲ್ರೋಹಿ, ಎಲ್ ಎಲ್ರೋಹಿ. ಸ್ತುತಿಸುವೆನು ಎಲ್ ಎಲ್ರೋಹಿ, ಎಲ್ ಎಲ್ರೋಹಿ, ಎಲ್ ಎಲ್ರೋಹಿ. ಸ್ತುತಿಸುವೆನು. ನಿನ್ನ ನಂಬಿ ಬಂದೆಯಾದ್ರೆ ಭಂಗವಾಗಿಲ್ಲ. ನಿನ್ನ ಕೃಪೆ ನನ್ನನ್ನು ಕೈ ಬಿಟ್ಟಿಲ್ಲ. ನಿನ್ನ ನಂಬಿ ಬಂದೆಯಾಸೆ ಭಂಗವಾಗಿಲ್ಲ. ನಿನ್ನ ಕೃಪೆ ನನ್ನನ್ನು ಕೈ ಬಿಟ್ಟಿಲ್ಲ. ಬರಿಗೈಯಾಗಿ ನಡೆದು ಬಂದೆ, ಬಾಳೆಗಳನ್ನು ನನಗೆ ತಂದೆ. ಆಮೆನ್, ಆಮೆನ್. ಬರಿಗೈಯಾಗಿ ನಡೆದು ಬಂದೆ, ಬಾಳೆಗಳನ್ನು ನನಗೆ ತಂದೆ. ನೀಲಹಾರೋಹಿ, ನನ್ನ ಕಾಣುವ ದೇವರುನೇ. ನೀಲಹಾರೋಹಿ, ನನ್ನ ಕಾಣುವ ದೇವರುನೇ. ನೀಲಗಾಯಿರೋಗಿ, ನೀಲಹಾರೋಹಿ, ನನ್ನ ಕಾಣುವ ದೇವರುನೇ. ನಿನ್ನ ಮುಖ ಯೆಹೋವನ ಮಾರೆ ಸಂಗೆ ಸಂಗೆ. ಯಾಕೋಬ ಪರಮೇಶ್ವರ ಮಾನ ಉಂಟಾಗದೆ. ಯೆಹೋವ ಹಮಾರೆ ಸಂಗ ಸಂಗದೆ. ಯಾಕೋಬ ಪರಮೇಶ್ವರ ಮಾನ ಉಂಟಾಗದೆ. जिसने आकाश बनाया, जिसने पृथ्वी बनाई, जिसने आकाश बनाया, उसने पृथ्वी बनाई. वो सर्वशक्तिमान प्रभु है, वो यहोवा हमारे संग संग है. वो सर्वशक्तिमान प्रभु है, वो यहोवा हमारे संग संग है. यहोवा हमारे संग संग है. याकोब का परमेश्वर हमारा उद्धारकर्ता है. यहोवा हमारे संग संग है. याकोब का परमेश्वर हमारा उद्धारकर्ता है. रातन को जिसने जिलाया, शक्कर को जिसने बचाया. आमेन, आमेन. वो वायदों को करता है पूरा, ओ यहोवा हमारे संग संग है. वायदों को करता है पूरा. ओ यहोवा हमारे संग संग है. ओ आमेन. सेनाओं का यहोवा हमारे संग संग है. याकोब का परमेश्वर हमारा उद्धारकर्ता है. सेनाओं का यहोवा हमारे संग संग है. याकोब का परमेश्वर हमारा उद्धारकर्ता है. समंदर को किए तो भागा, जंगल में से मार निकाला. समंदर को किए तो भागा, जंगल में से मार निकाला. उसके लिए सर्व संभव, ओ यहोवा हमारे संग संग है. उसके लिए सर्व संभव, ओ यहोवा हमारे संग संग है. सेनाओं का यहोवा
ಚಪ್ಪಾಳೆ ಕರ್ತನ ಕೊಂಡಾರೋಣ ನಾವು ಕೀರ್ತಿಸೋಣ ಶ್ರಮದಲ್ಲಿ ಪ್ರತಿಯೊಬ್ಬರು ಚಪ್ಪಾಳೆಯೊಂದಿಗೆ
ಸ್ವಾಮಿಗಳೇ, ನಿನ್ನ ಸಮ್ಮುಖದಲ್ಲಿ ಬಂದಿದ್ದೇವೆ ದೇವರೇ. ನಿನ್ನ ನೆನಪಲ್ಲಿ ನಾನು ಕಳಿಬೇಕು ಸ್ವಾಮಿ. ಅಂತರಾಳದಿಂದ ಹೇಳೋಣ ಈ ಹಾಡನ್ನ ನಮ್ಮ ಹೃದಯದಿಂದ, ನಮ್ಮ ಆತ್ಮಜ್ಞಾನ ಶರೀರದೊಂದಿಗೆ ಈ ಪದಗಳು ಉಚ್ಚರಿಸಲ್ಪಡಬೇಕೆಂಬುದಾಗಿ ನಾನು ಬೇಡ್ತೇನೆ ಪ್ರಿಯರೇ. ನನ್ನ ಬಾಯ ಪ್ರತಿಯೊಂದು ಮಾತುಗಳು ನೊಂದ ಮನವನ್ನು ಸಂತೈಸುವಂತಿರಬೇಕು ದೇವರೇ. ನಿನ್ನ ಒಂದೊಂದು ಮಾತುಗಳು ನೊಂದಂತ ಮನಸ್ಸನ್ನ ಆ ಒಂದು ಸಂತೈಸುವಂತ ಮಾತಾಗಿರಬೇಕೆಂಬುದಾಗಿ, ನೊಂದ ಮನವನ್ನು ಸಂತೈಸಬೇಕು. ಹೇಳಿ ಕರವೆತ್ತಿ. ಪವಿತ್ರಾತ್ಮ ದೇವರಿಗೆ ನಿನ್ನ ನಿನ್ನ ಆಸೆ ಬಯಕೆ ಜಪವೀರನಂತಿರಲಿ ಸ್ವಾಮಿ. ನನ್ನ ಜೀವಮಾನ ಕಾಲವೆಲ್ಲ ಜಪವೀರನಂತಿರಲಿ ಸ್ವಾಮಿ. ಪವಿತ್ರಾತ್ಮನಾದ ದೇವರಿಗೆ ಆರಾಧನೆ ಸ್ತುತಿ ಸ್ತೋತ್ರವು ದೇವರೇ ಸಲ್ಲಿಸುವೆ. ಆರಾಧನೆ ಸ್ತುತಿ ಸ್ತೋತ್ರವು. ಅಯ್ಯ, ನಿನ್ನ ಮುಂದೆ ಮಾತ್ರವೇ ನಾವು ನಮ್ಮನ್ನು ಕಾಣುತ್ತೇವೆ, ನಿನ್ನ ಮುಂದೆ ಮಾತ್ರವೇ ನಾವು ಅಡ್ಡ ಬೀಳ್ತೇವೆ. ಹೇಳಿ ಆರಾಧನೆ 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 ಆರಾಧನೆ. ಎಲ್ಲರೂ 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 ಹೇಳೋಣ. ಆರಾಧನೆ ಆರಾಧನೆ
ಪ್ರತಿಯೊಬ್ಬರ ಚಪ್ಪಾಳೆ ತಟ್ಟಲ್ಪಡಬೇಕು. ಪ್ರತಿಯೊಬ್ಬರ ಚಪ್ಪಾಳೆಯೊಂದಿಗೆ ರಬ ಸಂದ ಯೇಸುವೇ ಆರಾಧನೆ ನಿನಗೆ ಸ್ತೋತ್ರ ನಿನಗೆ ಕೊಂಡಾಡ್ತೇವೆ ಯೇಸುವೇ. We give you glory, Lord Jesus. ಯೇಸುವೇ ನಾವು ಆತನ ಸಮ್ಮುಖದಲ್ಲಿರುವ ಹಾಗೆ ನಂಬುವುದನ್ನು ಮತ್ತ ಕಳೆದ ವಾರದಲ್ಲಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿರುವಂಥ ಭಾನುವಾರದ ಆರಾಧನೆಯನ್ನು ಎಷ್ಟು ಜನ ನೋಡಿದ್ರಾ? ಎಷ್ಟು ಜನಕ್ಕೆ ಆಶೀರ್ವಾದವಾಯಿತು. ಆದರೆ ಇನ್ನೂ ಹೆಚ್ಚಾಗಿ ನಾವು ಅನೇಕರು ನೋಡಿಲ್ಲ, ನೋಡ್ರಿ ಮತ್ತು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೋ ಚಾನಲನ್ನು, ಯಾಕೆಂದರೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರ್ತವೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರ ಸಿದ್ದು ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಬಂದು ಸಹೋದರ ಸಿದ್ಧಾರ್ಥ ಅವರು ಮುಂದೆ ಬಂದು ನಮಗೆ ದೇವರ ವಾಕ್ಯವನ್ನು ಹಂಚ್ತಾ ಇರುವಾಗ ನಮ್ಮ ಕರಗಳನ್ನು ತಟ್ಟಿ ಅವರು ನಮ್ಮ ಮಧ್ಯದಲ್ಲಿ ಸ್ವಾಗತ ಮಾಡಿಕೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದನ್ನು ಸಿದ್ಧವಾಗಿದ್ದೀವಿ ದೇವ ವಾಕ್ಯ ಕೇಳುವುದಕ್ಕಾಗಿ. ಆಮೇನ್. ನಿಮ್ಮ ಕೈಗಳನ್ನ ನೋಡ್ಬೋದಾ? ನಿಮ್ಮ ಕೈಗಳನ್ನ ನೋಡ್ಬೋದು ರೀ. ಹಲ್ಲೆಲೂಯಾ. ಸಂತೋಷವಾಗಿದ್ದೇವೆ ಅನ್ಕೋತೇನೆ. ಆಮೇನ್. ಹಲ್ಲೆಲೂಯಾ. ಜನ ದೇವರ ಒಂದು ಆರಾಧನೆ ಆಶೀರ್ವದಿಸಲ್ಪಟ್ರಿ. ಆಮೇನ್. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಕೇಳಿಕೊಳ್ಳ್ರಿ. ದಯಮಾಡಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ ದೇವರ ವಾಕ್ಯವನ್ನ ಕೇಳಿಕೊಳ್ಳುವುದಕ್ಕಾಗಿ. ಹಲ್ಲೆಲೂಯಾ. ಆಮೇನ್. ದಯಮಾಡಿ ಎಲ್ಲ ಈ ಕಡೆ ಲಕ್ಷ್ಯ ಕೊಡಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ ರೀ. ಯಾಕೆಂದರೆ ನಾವು ದೇವರ ವಾಕ್ಯವನ್ನು ಕೇಳ್ತಾ ಇರುವಾಗ ಆ ಕಡೆ ಈ ಕಡೆ ನೋಡುವುದಾಗಿದ್ದರೆ ದೇವರು ಏನು ಹೇಳ್ತಾ ಇದ್ದೋ ಅದನ್ನು ನಾವು ಮಿಸ್ ಮಾಡ್ಕೊಳ್ತೇವೆ. ಹಲ್ಲೆಲೂಯಾ. ಆಮೇನ್. ಆಮೇನ್. ನಿಮ್ಮ ಸ್ವರವನ್ನು ಕೇಳಬಹುದು ರೀ. ಹಲ್ಲೆಲೂಯಾ. ಆಮೇನ್. ದೇವ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ನಮ್ಮಿಂದ ಬಯಸ್ತಾ ಇರುವಂಥದ್ದನ್ನು ನಾವು ಇವತ್ತಿನ ದಿನ ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಆಮೇನ್. ಆಮೇನ್. ಎಷ್ಟು ಜನ ಬಯಸೋ ದೇವರು ನನ್ನೊಟ್ಟಿಗೆ ಮಾತನಾಡಬೇಕೆಂಬುದಾಗಿ. ಹಲ್ಲೆಲೂಯಾ. ಯಾಕೆಂದರೆ ದೇವರು ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಾದಂತಹ ಯೋಜನೆಗಳನ್ನು ನಾವು ಇಟ್ಟುಕೊಂಡಿದ್ದಾವೆ. ಹಲ್ಲೆಲೂಯಾ. ಸುಮ್ಮನೆ ನಮ್ಮನ್ನು ಆಕಸ್ಮಿಕವಾಗಿ ದೇವರು ನಮ್ಮನ್ನು ಹಾಗೆ ಕರೆದಿಲ್ಲ. ದೇವರು ನಮ್ಮನ್ನು ಆಕಸ್ಮಿಕವಾಗಿ ಹಾಗೆ ಆರಿಸಿಕೊಳ್ಳಲಿಲ್ಲ. ಹಲ್ಲೆಲೂಯಾ. ಹಾಗೆ ಆಕಸ್ಮಿಕವಾಗಿ ರಕ್ಷಣೆಯೂ ಕೂಡ ಕೊಡಲಿಲ್ಲ. ಯಾವುದೋ ಒಂದು ಯೋಜನೆ, ಏನೋ ಒಂದು ಸಂಗತಿಗಳನ್ನು ಇಟ್ಟುಕೊಂಡೇ ದೇವರು ನಮ್ಮನ್ನು ಕರೆದವರಾಗಿದ್ದಾರೆ. ಹಲ್ಲೆಲೂಯಾ. ಎಷ್ಟು ನಂತರ ದೇವರು ನನ್ನ ಜೀವಿತದಲ್ಲಿ ಯೋಜನೆಯನ್ನು ಇಟ್ಟುಕೊಂಡಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಆಮೇನ್. ದೇವರು ಮೊದಲು ನನ್ನಿಂದ ಬಯಸೋದೇನಪ್ಪ ಅಂತಂದ್ರೆ ನಾನು ಆತನೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರಬೇಕೆಂಬುದಾಗಿ. ಹಲ್ಲೆಲೂಯಾ. ಕ್ರಿಸ್ತನು ನಮ್ಮನ್ನ ಕರೆಯುವುದಕ್ಕಿಂತ ಮುಂಚೆ, ಕ್ರಿಸ್ತನು ನಮ್ಮನ್ನ ಆರಿಸಿಕೊಳ್ಳುವುದಕ್ಕಿಂತ ಮುಂಚೆ ನಾವೇನಾಗಿದ್ದಪ್ಪ ಅಂತಂದ್ರೆ ಯಾವುದೇ ರೀತಿಯಾದಂತಹ ದೇವರ ಬಗ್ಗೆ ತಿಳಿದವರು ಇರಲಿಲ್ಲ. ಹಲ್ಲೆಲೂಯಾ. ಅದು ಯಾವಾಗ ಆತನ ನಮ್ಮನ್ನು ಕರಿತಾನೋ, ಯಾವಾಗ ಆತ ನಮ್ಮನ್ನು ಆರಿಸಿಕೊಳ್ತಾನೋ, ಆಗ ದೇವರ ಒಂದು ಚಿತ್ತ, ದೇವರ ಒಂದು ಯೋಜನೆ ನಮ್ಮ ಜೀವಿತದಲ್ಲಿ ನಡೆಯುವುದಕ್ಕಾಗಿ ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ. ಆಮೇನ್. ಕ್ರಿಸ್ತನು ಕರೆಯುವುದಕ್ಕಿಂತ ಮುಂಚೆ ನಾವು ಖಾಲಿ ಪಾತ್ರೆಗಳಾಗಿದ್ದಾಗ, ಕ್ರಿಸ್ತನು ಕರೆದಾದ ಮೇಲೆ ಅದು ಖಾಲಿ ಪಾತ್ರೆ ಆಗುವುದಿಲ್ಲ, ಅದು ತುಂಬಿದ ಪಾತ್ರೆ ಆಗ್ತದೆ. ಹಲ್ಲೆಲೂಯಾ. ಆಮೇನ್. ಅರ್ಥ ಆಗ್ತದೆ ಅನ್ಕೋತೇನ್ರಿ. ಕ್ರಿಸ್ತನು ಕರೆದ ಮೇಲೂ ಅದು ಖಾಲಿ ಪಾತ್ರೆ ಆಗ್ತದೆ ಅಂತಂದ್ರೆ ಸಮಸ್ಯೆ ಎಲ್ಲಿದೆ? ಆಮೇನ್. ಸಮಸ್ಯೆ ಎಲ್ಲಿದೆ? ನನ್ನಲ್ಲಿದೆ. ಆಮೇನ್. ಆಮೇನ್. ಹಾಗಾದ್ರೆ ಅದನ್ನ ಖಾಲಿ ಪಾತ್ರೆ ತುಂಬಿಸುವುದಕ್ಕಾಗಿ ದೇವರ ಹತ್ರ ಯಾವ ಆಶೀರ್ವಾದ ಇಲ್ವಾ? ಇದೆ. ಹಲ್ಲೆಲೂಯಾ.
ಜೀವ ಜಲದ ಬಗ್ಗೆನೇ ಆತನ ಬಳಿ ಇದೆ. ಆದ್ರೆ ಇನ್ನೂ ಕೂಡ ಅದು ಖಾಲಿ ಪಾತ್ರೆ ಆಗಿದೆಪ್ಪ ಅಂತಂದ್ರೆ ಅದಕ್ಕೆ ಸಮಸ್ಯೆ ದೇವರಲ್ಲ, ಸಮಸ್ಯೆ ನಾನೇ ಆಗಿದ್ದೇನೆ, ನನ್ನ ಸಂಗತಿಗಳಾಗಿದೆ. ಹಲ್ಲೆಲೂಯಾ, ಆಮೇನ್. ಅರ್ಥ ಆಗ್ತಿದೆ ಅನ್ಕೋತೇನ್ರಿ. ದೇವರು ನನ್ನಿಂದ ಬಹಳ ಸಂಗತಿಗಳನ್ನ ಆತನ ಬಯಸ್ತಾ ಇದ್ದಾನೆ. ನನ್ನ ಕಡೆಗೆ ಬರಬೇಕು, ನನ್ನ ಬಳಿಗೆ ಬರಬೇಕು, ನನ್ನ ಜೊತೆಯಲ್ಲಿ ಕೂತ್ಕೊಳ್ಳಬೇಕು, ನನ್ನ ಜೊತೆಯಲ್ಲಿ ನಡಿಬೇಕು, ನನ್ನ ಜೊತೆಯಲ್ಲಿ ಮಾತನಾಡಬೇಕೆಂಬುದಾಗಿ ದೇವರು ಪ್ರತಿದಿನ ಪ್ರತಿಕ್ಷಣ ಆತನು ಬಯಸುವನಾಗಿದ್ದಾನೆ. ಹಲ್ಲೆಲೂಯಾ, ಅರ್ಥ ಆಗ್ತದೆ ಅನ್ಕೋತೇನೆ. ಆಮೇನ್, ಆಮೇನ್. ದೇವರು ನಿನ್ನನ್ನು ಕರೆದಾಗ ನೀನು ಈಗ ಒಬ್ಬಂಟಿಗನಾಗಿಲ್ಲ, ನಿನ್ನ ಜೊತೆಯಲ್ಲಿ ಕರೆದಾತನಿದ್ದಾನೆ. ಮೊದಲು ನೀನು ಒಬ್ಬಂಟಿಗನಾಗಿದ್ದೆ, ಆದರೆ ಈಗ ಒಬ್ಬಂಟಿಗನಾಗಿಲ್ಲ. ನಿನ್ನ ಜೊತೆಯಲ್ಲಿ ಯಾರಿದ್ದಾರಪ್ಪ ಅಂತಂದ್ರೆ ನಿನ್ನ ತಂದೆಯಾದ ದೇವರೇ ನಿನ್ನ ಜೊತೆಯಲ್ಲಿದ್ದಾರೆ. ಹಲ್ಲೆಲೂಯಾ, ಆಮೇನ್. ಅರ್ಥ ಆಗ್ತಿದೆ ಅನ್ಕೋತೇನ್ರಿ. ಆತನ ಕರೆದ ಮೇಲೆ ಆತ ನಿನ್ನನ್ನು ಬಯಸೋದೇನಪ್ಪ ಅಂತಂದ್ರೆ ಯಾವಾಗಲೂ ನೀನು ಆತನೊಟ್ಟಿಗೆ ಇರಬೇಕೆಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವಾಕ್ಯ ಓದಿಕೊಳ್ಳೋಣ. ಕೀರ್ತನೆ ಪುಸ್ತಕ 91ನೇ ಅಧ್ಯಾಯ, ಕೀರ್ತನೆ 91ನೇ ಅಧ್ಯಾಯ 14ನೇ ವಚನ ನೋಡಿಕೊಳ್ಳ್ರಿ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಅವನನ್ನ ರಕ್ಷಿಸುವೆನು. ಹಲ್ಲೆಲೂಯಾ. ಕೇಳಿಸ್ಕೊತಾ ಇದ್ದೇವೆ ಅನ್ಕೋತೇನ್ರಿ. ಕೀರ್ತನೆಗಳ ಪುಸ್ತಕ 91ನೇ ಅಧ್ಯಾಯ 14ನೇ ವಚನ ನೋಡಿಕೊಳ್ತೇವೆ. ಅವನು ನನ್ನಲ್ಲಿ ಏನಾಗಿರ್ಬೇಕು? ಆಸಕ್ತಿ ಉಳ್ಳವನಾಗಿರಬೇಕು. ಹಲ್ಲೆಲೂಯಾ. ಆದರೆ ನಮ್ಗೆ ಎಷ್ಟು ಜನರಲ್ಲಿ ಆಸಕ್ತಿ ಇದೆ ದೇವರನ್ನ ನೋಡುವುದಕ್ಕಾಗಿ, ಎಷ್ಟು ಜನರಿಗೆ ಆಸಕ್ತಿ ಇದೆ ದೇವರೊಟ್ಟಿಗೆ ಮಾತನಾಡಬೇಕೆಂಬುದಾಗಿ, ಎಷ್ಟು ಜನರಿಗೆ ಆಸಕ್ತಿ ಇದೆ ದೇವರೊಟ್ಟಿಗೆ ನಡೆಯಬೇಕೆಂಬುದಾಗಿ. ಹಲ್ಲೆಲೂಯಾ, ಆಮೇನ್. ಅರ್ಥ ಆಗ್ತದೆ ಅನ್ಕೋತೇನ್ರಿ. ಎಲ್ಲ ಜನರಿಗೆ ಏನು ಬೇರೆ ಬೇರೆ ಸಂಗತಿಗಳಲ್ಲಿ ಆಸಕ್ತಿ ಇದೆ. ಕೆಲವೊಬ್ಬರಿಗೆ ಕ್ರಿಕೆಟ್ ಆಡುವುದರಲ್ಲಿ ಆಸಕ್ತಿ ಇದೆ. ಹಲ್ಲೆಲೂಯಾ. ಕೆಲವೊಬ್ಬರಿಗೆ ಟಿವಿ ನೋಡುವುದರಲ್ಲಿ ಆಸಕ್ತಿ ಇದೆ. ಆದರೆ ಇಲ್ಲಿ ಕರ್ತನು ಹೇಳ್ತಾ ಇರೋದು ಅದೆಲ್ಲವನ್ನ ಬಿಟ್ಟು ನೀನು ನನ್ನಲ್ಲಿ ಆಸಕ್ತನಾಗಿರಬೇಕು. ಯಾಕಂತಂದ್ರೆ ನಿನ್ನನ್ನು ಕರೆದಾತನು ನಾನಾಗಿದ್ದೇನೆ. ಹಲ್ಲೆಲೂಯಾ, ಆಮೇನ್. 91ನೇ ಕೀರ್ತನೆಯಲ್ಲಿ 1ರಿಂದ 13ನೇ ವಚನದಲ್ಲಿ ನಾವು ಓದುವಾಗ ಕರ್ತನಲ್ಲಿ ವಾಗ್ದಾನಗಳನ್ನು ಮಾಡ್ತಾನೆ. ಕರ್ತನಲ್ಲಿ ಹೇಳ್ತಾ ಮಾತನ್ನ ಕೊಡ್ತಾ ಇದ್ದಾನೆ. ಏನಪ್ಪಾ ಅಂತಂದ್ರೆ ಪರಾತ್ಪರನಲ್ಲಿ ಮೊರೆ ಹೊಕ್ಕಿರುವನು, ಸರ್ವಶಕ್ತರಲ್ಲಿ ಆಶ್ರಯನಾಗಿರುವನು. ಹಲ್ಲೆಲೂಯಾ, ಆಮೇನ್. ಅರ್ಥ ಆಗ್ತಿದ್ದೇವೆ. 1ರಿಂದ 13ನೇ ವಚನ ನೋಡಿಕೊಂಡು ಬರುವಾಗ ದೇವರಲ್ಲಿ ಹೇಳ್ತಾ ಇದ್ದಾನೆ, ನಾನು ನಿನ್ನೊಟ್ಟಿಗೆ ಇರ್ತೇನೆ, ನಾನು ನಿನ್ನ ಮರಣದ ಹಾದಿಯಲ್ಲಿದ್ದಾಗಲೂ ನಾನು ನಿನ್ನನ್ನು ಜೀವ ಕೊಟ್ಟು ಕಾಪಾಡ್ತೇನೆ. ಹಲ್ಲೆಲೂಯಾ, ಆಮೇನ್. ಇವುಗಳಲ್ಲಿಯೂ ಹಗಲಿನಲ್ಲಿಯೂ ಸೂರ್ಯ ಚಂದ್ರ ನಿನ್ನನ್ನು ಬಾಧಿಸುವುದು ಇಲ್ಲ. ಹಲ್ಲೆಲೂಯಾ. ಎಲ್ಲ ವಾಗ್ದಾನಗಳನ್ನ ಕೊಡ್ತಾ ಇದ್ದಾನೆ. ನಿನ್ನ ಮಕ್ಕಳಲ್ಲಿ 1000 ಜನ, ನಿನ್ನ ಬಲಗಡೆಯಲ್ಲಿ 10,000 ಜನ ಸತ್ತು ಬಿದ್ದರೂ ನಿನಗೇನು ತಟ್ಟದ್ದು, ನಾನೇ ನಿನಗೆ ಆಶ್ರಯನಾಗಿದ್ದೇನೆ. ಹಲ್ಲೆಲೂಯಾ. ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ದೇವದೂತರನ್ನೇ ಕಳಿಸಿ ಕೊಡ್ತೇನೆ. ಎಲ್ಲ ವಾಗ್ದಾನಗಳನ್ನ ದೇವರು ಇಲ್ಲಿ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರಾಯದ ಸಿಂಹಗಳ ಮೇಲೆ ನಡೆಯುವೆ ಎಂಬುದಾಗಿ. ಹಲ್ಲೆಲೂಯಾ. ಅರ್ಥ ಆಗ್ತದೆ ಅನ್ಕೋತೇನೆ. ಈ ಎಲ್ಲ ವಾಗ್ದಾನಗಳನ್ನ ಕೊಡ್ತಾನೆ. ನಾನು ನಿನ್ನ ಜೊತೆ ಇರ್ತೇನೆ, ನಾನೇ ನನ್ನ ಕಾಪಾಡ್ತೇನೆ, ನಿನ್ನೊಟ್ಟಿಗೆ ನಾನು ಇರ್ತೇನೆ, ನಿನ್ನನ್ನು ಕಾಪಾಡ್ತೇನೆ. ಹಲ್ಲೆಲೂಯಾ. ಆದರೆ ಯಾವಾಗ ಕಾಪಾಡ್ತಾನೆ? ಇಲ್ಲಿ ನೋಡಿಕೊಳ್ಳುವಾಗ ನೀನು ನನ್ನಲ್ಲಿ ಆಸಕ್ತನಾಗಿರುವುದಾಗಿದ್ದರೆ ದೇವದೂತರನ್ನ ಕಳಿಸಿಕೊಡ್ತೇನೆ. ಹಲ್ಲೆಲೂಯಾ. ದೇವರಲ್ಲಿ ಕೇಳ್ಕೊತಾ ಇದ್ದಾನೆ, ನನ್ನಲ್ಲಿ ಆಸಕ್ತಿ ಉಳ್ಳವನಾಗಿರು, ನನ್ನೊಟ್ಟಿಗೆ ಜೀವಿಸು, ನನ್ನೊಟ್ಟಿಗೆ ಅನ್ಯೋನ್ಯತೆಯಲ್ಲಿರು, ನನ್ನೊಟ್ಟಿಗೆ ಪ್ರತಿದಿನ ಮಾತನಾಡು, ನನ್ನೊಟ್ಟಿಗೆ ಆರಾಧನೆಯಲ್ಲಿ ಒಂದಾಗು, ನನ್ನೊಟ್ಟಿಗೆ ನೀನೇನಾಗಬೇಕು? ಆತ್ಮದಲ್ಲಿ ಒಂದಾಗಬೇಕು. ಆತ್ಮಿಕ ಮಂಡಲದಲ್ಲಿ ದೇವರೊಟ್ಟಿಗೆ ನಾನೇನಾಗಬೇಕು? ಮಾತನಾಡಬೇಕು, ಅನ್ಯ ಭಾಷೆಯಲ್ಲಿ ಮಾತನಾಡಬೇಕು. ಇದೆಲ್ಲ ಯಾವಾಗ ಆಗ್ತೈತೆ ಅಂತಂದರೆ ನಾನು ಆತನಲ್ಲಿ ಆಸಕ್ತಿ ಉಳ್ಳವನಾಗಿದ್ದರೆ ಮಾತ್ರ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದೆ ಅನ್ಕೋತೇನೆ. ಆಮೇನ್. ಕೇವಲ ದೇವರು ನನ್ನೊಟ್ಟಿಗೆ ಆಸಕ್ತಿ ಇದ್ದಾನೆ, ಇಲ್ಲ ಅಂತಿಲ್ಲ, ಅಷ್ಟೇ ಸಾಕ?
ಆಮೇನ್. ಕೇವಲ ಇನ್ಕಮಿಂಗ್ ಅಷ್ಟೇ ಕೇಳ್ತೇವೆ ನಾವು. ಬರಲಿ ಎಲ್ಲಿ ಮಠ ಬರಲಿ, ಎಷ್ಟು ತುಂಬು ಮಠನೂ ಬರಲಿ. ಹಾಲೆಲೂಯ. ಆದರೆ ನಾನು ದೇವರಿಗೆ ಏನು ಕೊಡ್ತಾ ಇದ್ದೇನೆ, ದೇವರು ಏನು ಬಯಸ್ತಾ ಇದ್ದಾನೆ, ದೇವರ ಚಿತ್ತ ಏನಾಗಿದೆ ಅದನ್ನು ಹುಡುಕ್ತಾ ಇಲ್ಲ, ಅದನ್ನು ಕೇಳ್ಕೊಳ್ತಾ ಇಲ್ಲ. ಹಾಲೆಲೂಯ. ನೀನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ನಿನ್ನನ್ನು ನಾನೇನು ಮಾಡ್ತೇನೆ, ರಕ್ಷಿಸುತ್ತೇನೆ. ಹಾಲೆಲೂಯ. ಆಮೇನ್ ಆಮೇನ್. ಅರ್ಥ ಆಗ್ತಿದ್ದೇವೆ? ಈಗ ನಾನೊಂದು ಫೋನ್ ಮಾಡ್ತೇನೆ, ಯಾರಿಗಾದ್ರೂ ಕಾಲ್ ಮಾಡ್ತೇನೆ, ಕೇಳಿಸ್ಕೊತಾ ಇದ್ದೇವೆ? ಆಮೇನ್. ಯಾರಿಗಾದ್ರೂ ನಾನು ಕಾಲ್ ಮಾಡಿದಾಗ ಅಲ್ಲಿ ಯಾರಾದ್ರೂ ರಿಸೀವ್ ಮಾಡಿದ್ದೇವೆ, ಅವ್ರು ಎಬ್ಬಿಸಿ ಏನಂತ ಹೇಳಬೇಕು? ಅವ್ರು ಹಿಂಗೆ ಹಿಡ್ಕೊಂಡು ಕುಂತೇವೆ. ನಾನು ಈ ಕಡೆಯಿಂದ ಹೇಳ್ತೇನೆ ಹಲೋ ಹಲೋ ಅಂತ ಅನ್ನುವಾಗ ಆ ಕಡೆಯಿಂದ ಮತ್ತೆ ನಾನು ಹಲೋ ಹಲೋ ಅಂತ ರೆಸ್ಪಾನ್ಸ್ ಮಾಡಂತ ಅನ್ನುವಾಗ ಮತ್ತೆ ನಾನೇನು ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು ಏನೋ ಅಂತ ಕಟ್ ಮಾಡಿ ನಾನು ಮತ್ತೆ ಮರಳಿ ಹಚ್ತೇನೆ. ಹಿಂಗಾಗ್ತದೆ. ಹಾಲೆಲೂಯ. ಮತ್ತೆ ಎಬ್ಬಿಸ್ತಾವೆ, ಮತ್ತೆ ಹೀಗೆ ಹಿಡ್ಕೊಂಡು ಕೊಂಡಿರ್ತಾವೆ. ನಾನು ಹೇಳ್ತೇನೆ ಹಲೋ ಅಂತ ಕೇಳ್ತೇನೆ, ಆ ಕಡೆಯಿಂದ ಎಲ್ಲ ಆವಾಜ್ ಕೇಳಿಸ್ತಿರ್ತದೆ, ಆದರೆ ಅವನ ಧ್ವನಿ ಕೇಳಿಸೋದಿಲ್ಲ. ಅವ್ನು ಸುಮ್ಮನೆ ಹಿಡ್ಕೊಂಡು ನಿಂತಿರ್ತಾನೆ. ನಾನು ಏನು ಮಾಡ್ತೇನೆ, ಮತ್ತೆ ಇಲ್ಲಿ ಬಿಡಂತೆ ಕಟ್ ಮಾಡಿ ಬಿಸಾಕ್ಬಿಡ್ತೇನೆ. ಹಾಲೆಲೂಯ. ಪ್ರತಿದಿನ ದೇವರು ನಿನ್ನ ಸಂಗಡ ಮಗನೇ ಮಗಳೇ ಬಾ ಬಾ ಬಾ, ಹಲೋ ಹಲೋ ಮಗನೇ, ಹಲೋ ಮಗಳೇ, ಹಲೋ ಮಗನೇ, ಹಲೋ ಮಗಳೇ. ಆ ಕಡೆ ದೇವ್ರು ಮಾತನಾಡ್ತಾ ಇದ್ದಾವೆ, ನಾವೇನ್ ಮಾಡ್ತಾ ಇದ್ದೇವೆ? ಆಸಕ್ತಿ ಇಲ್ಲ, ಮಾತನಾಡ್ಲಿಕ್ಕೆ ಆಸಕ್ತಿ ಇಲ್ಲ. ಆತನಲ್ಲಿ ಒಂದಾಗುವುದಕ್ಕಾಗಿ ಆಸಕ್ತಿ ಇಲ್ಲ. ಹಾಲೆಲೂಯ. ನಿನ್ನಿಂದ ರೆಸ್ಪಾನ್ಸ್ ಹೋಗದೆ ಅಲ್ಲಿನ ದೇವರು ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ಕಿವಿಯನ್ನು ತೆರೆಯದೆ ಹೊರತು ದೇವರು ಏನು ಮಾತನಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾಲೆಲೂಯ. ಆಮೇನ್. ಅರ್ಥ ಆಗ್ತಿದ್ದೇವೆ? ಹಾಲೆಲೂಯ. ದೇವರಲ್ಲಿ ಮಾತನಾಡುವಾಗ ನಾನೇನು ಮಾಡಬೇಕಾಗಿದೆ? ದೇವರ ಸನ್ನಿಧಾನದಲ್ಲಿ ಬಂದು 1 ತಾಸು 2 ತಾಸು ನಾನು ಮೊಣಕಾಲೂರಿ ಆದರೂ ಹೇಗಾದರೂ ಕಣ್ಣೀರಿನಿಂದ ನನ್ನ ಪ್ರಾರ್ಥನೆಯನ್ನು ಮಾಡಿ ಆತನ ಆಸಕ್ತಿಯಲ್ಲಿ ನಾನು ಒಂದಾಗಿರುವುದಾಗಿದ್ದರೆ ಎಲ್ಲ ವಾಗ್ದಾನಗಳು ಕ್ರಿಸ್ತ ಯೇಸುವಿನ ನಾಮದಲ್ಲಿ ನೆರವೇರ್ತದೆ. ಹಾಲೆಲೂಯ. ಬರಬೇಕು. ಯಾಕಂತಂದ್ರೆ ಮತ್ತಾಯನ ಬರೋ ಸುವಾರ್ತೆಯಲ್ಲಿ ನೋಡಿಕೊಳ್ತೇವೆ, ಬೇಡಿಕೊಳ್ಳಿರಿ ನಿಮಗೆ, ಅದನ್ನು ಮಾಡ್ಕೊಂಡು ಬಿಟ್ಟಿದ್ದೇವೆ. ಬೇಡಿಕೊಳ್ಳ್ರಿ ದೊರೆಯುವುದು, ಬೇಡಿಕೊಳ್ಳ್ರಿ ದೊರೆಯುವುದು. ಹಾಲೆಲೂಯ. ಆದರೆ ಮುಂದಿನ ವಚನ ಹುಡುಕಿರಿ ನಿಮಗೆ. ಹುಡುಕ್ತಾ ಇಲ್ಲ, ದೇವರನ್ನ ಹುಡುಕ್ತಾ ಇಲ್ಲ, ವಾಕ್ಯವನ್ನ ಹುಡುಕ್ತಾ ಇಲ್ಲ, ದೇವರ ಸೇವೆಯನ್ನ ಹುಡುಕ್ತಾ ಇಲ್ಲ. ಮಾತಳು ಹುಡುಕಿದ್ಲು. ಏನು ಹುಡುಕಿದ್ಲು? ದೇವರ ಪಾದವನ್ನ ಹುಡುಕಿದ್ಲು. ಕ್ರಿಸ್ತನ ಪಾದದ ಅಡಿಯಲ್ಲಿ ಕುಳಿತುಕೊಂಡು ವಾಕ್ಯವನ್ನ ಕೇಳ್ತಾ ಇದ್ಲು. ಹಾಲೆಲೂಯ. ಆಮೇನ್. ಮರಿಯಳು ಬಂದು ಕೇಳ್ತಾಳೆ ಯೇಸುವಿಗೆ, ಯೇಸಪ್ಪ ಮಾತಾಳು ಬಂದು ಕೇಳ್ತಾ ಇದ್ದಾಳೆ ಏನಂತ, ಇವಳು ಏನ್ ಮಾಡು, ಮರಿಯಳನ್ನ ಕಳಿಸಿಕೊಡು. ಏನ್ ಮಾಡಕ್ಕ? ನೀನೇ ನಾವು ಮಾಡಿದ್ವಲ್ರಿ ಅದೇನೆ, ಕಟ್ ಮಾಡಕ್ಕೆ ಕಳಿಸ್ಕೊಡು, ನಾನು ಒಬ್ಬಳೇ ಅದೇನೆ ಇಲ್ಲಿ. ಹಾಲೆಲೂಯ. ಅವಾಗ ಯೇಸಮ್ಮ ಹೇಳ್ತಾನೆ, ಮಾತಾಳೆ ನೀನು ಅನೇಕ ವಿಷಯದಲ್ಲಿ ಗಲಿಬಿಲಿಗೊಂಡು ನನ್ನಲ್ಲಿ ಆಸಕ್ತಿನೇ ಕಳ್ಕೊಂಡು ಬಿಟ್ಟಿದೆಯಾ, ನನ್ನ ವಾಕ್ಯದಲ್ಲಿಯೇ ಕಳ್ಕೊಂಡು ಬಿಟ್ಟಿದೆಯಾ. ಹಾಲೆಲೂಯ. ಆರಾಧನೆಯಲ್ಲಿ ಆಸಕ್ತಿನೇ ಕಳ್ಕೊಂಡು ಬಿಟ್ಟಿದೆಯಾ. ಆದರೆ ಮರಿಯಳ ಒಂದನ್ನು ಹಿಡ್ಕೊಂಡಿದ್ದಾಳೆ. ಅದೇನಪ್ಪ ಅಂತಂದ್ರೆ ನನ್ನಲ್ಲಿರುವಂಥ ಆಸಕ್ತಿಯನ್ನು ಹಿಡ್ಕೊಂಡಿದ್ದಾಳೆ. ಹಾಲೆಲೂಯ. ಆಮೇನ್ ಆಮೇನ್. ಅರ್ಥ ಆಗ್ತದೆ ಅನ್ಕೋತೇನ್ರಿ? ನಾವು ಏನು ಹುಡುಕ್ಬೇಕಾಗಿದೆ? ದೇವರ ಪಾದವನ್ನು ಹುಡುಕಿಕೊಳ್ಬೇಕಾಗಿದೆ. ಆಸಕ್ತಿಯಿಂದ ನಾನು ಆತನ ಬಳಿಗೆ ನಾನು ಬರಬೇಕಾಗಿದೆ. ಆಸಕ್ತಿ ಅಂದ್ರೆ ಏನ್ರಿ? ಆಸಕ್ತಿ ಅಂದ್ರೆ ಏನು? ಯಾವಾಗ ನಾನು ಯೇಸುವಿನ ಬಳಿಗೆ ಬಂದೇನೋ, ಯಾವಾಗ ನಾನು ಆತನೊಟ್ಟಿಗೆ ಒಂದಾಗಿದ್ದೇನೋ, ಅದು ಆಸಕ್ತಿ. ಹಾಲೆಲೂಯ. ನಾನು ಮುಂಚೆ ಕ್ರಿಸ್ತನನ್ನು ನಂಬಿದ ಮೇಲೆ, ಕ್ರಿಸ್ತನನ್ನು ನಂಬುವುದಕ್ಕಿಂತ ಮುಂಚೆ ಗೆಳೆಯರೊಟ್ಟಿಗೆ ನಾನು ಏನು ಮಾಡ್ತಾ ಇದ್ದೆ? ಹರಟೆಗಳನ್ನು ಹೊಡಿತಾ ಇದ್ದೆ, ಸಮಯಗಳನ್ನು ಕಳೀತಾ ಇದ್ದೆ. ಹಾಲೆಲೂಯ. ಕೇಳಿಸ್ಕೊತಾ ಇದ್ದೀವಿ? ಆಮೇನ್. ಯಾವಾಗ ಕ್ರಿಸ್ತನ ಬಳಿಗೆ ನಾನು ಬಂದ್ನೋ, ಯಾವಾಗ ವಾಕ್ಯದ ಒಂದು
ಮಹತ್ವವನ್ನು ನಾನು ತಿಳಿದುಕೊಂಡು ಸತ್ಯವನ್ನು ತಿಳಿದುಕೊಂಡ ಮೇಲೆ ಹಾಲೆಲೂಯ್ಯ ಕೇಳಿಸ್ಕೊತಾ ಇದ್ದೀವಿ. ಆಮೇನ್ ಆಮೇನ್. ನಮ್ದೊಂದು ಅಡ್ಡ ಇತ್ತು, ನಿಂತುಕೊಂಡು ಮಾತನಾಡುವ ಅಡ್ಡ. ಅದಾದ್ಮೇಲೆ ಕೇಳ್ತಾ ಇದ್ದು, ಯಾಕೋ ನೀನು ಇದನ್ನ ಬರ್ತಾ ಇಲ್ಲ, ಯಾಕೋ ನಮ್ಮ ಜೊತೆ ನಿನ್ನ ಸಮಯವನ್ನು ಕಳೀತಾ ಇಲ್ಲ. ಹಾಲೆಲೂಯ್ಯ ಆಮೇನ್ ಆಮೇನ್. ಅವ ಟೈಮ್ ಎಷ್ಟಾಗ್ತಿತ್ತು ಅಂತ 6 ಗಂಟೆ ಸಾಯಂಕಾಲ 6 ಅಥವಾ 6:15 ಆಗ್ತಾ ಇತ್ತು. ಅವಾಗ ಅವ್ರು ಕೇಳಿದ್ರು, ಇಷ್ಟು ಲಗು ಹೋಗಿ ಏನು ಮಾಡ್ತೀವಿ ಮನೆಗೆ, ಇಷ್ಟು ಲಗು ಹೋಗಿ ಏನು ಮಾಡೋದೈತೆ ಮನ್ಯಾಗ, ನಿಮಗಿಲ್ಲ ನನಗೈತೆ ಅಂತಂದೆ. ಏನೈತಿ? ನಾನು ದೇವರೊಟ್ಟಿಗೆ ಮಾತನಾಡಬೇಕಾಗಿದೆ, ನಾನು ದೇವರನ್ನ ಭೇಟಿ ಆಗಬೇಕಾಗಿದೆ, ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ನಾನು ಜೀವನ ಮಾಡಬೇಕಾಗಿದೆ. ಅವರೊಂದು ದೇವರೊಟ್ಟಿಗೆ ಮಾತನಾಡ್ತೀಯ ಯಾವ ರೀತಿಯಾಗಿ? ಹಾಲೆಲೂಯ್ಯ ಹಾಲೆಲೂಯ್ಯ. ಮುಂಚೆ ಆ ಗೆಳೆಯರೊಟ್ಟಿಗೆ ಸೇರುವುದಕ್ಕಾಗಿ ಆಸಕ್ತಿ ಉಳ್ಳವನಾಗಿದೆ, ಆದರೆ ಈಗ ಕ್ರಿಸ್ತನೊಟ್ಟಿಗೆ ಒಂದಾಗುವುದಕ್ಕಾಗಿ ಆಸಕ್ತಿ ಉಳ್ಳವನಾದೆ. ಹಾಲೆಲೂಯ್ಯ ಆಮೇನ್. ನಾನು ಎಷ್ಟು ಆಸಕ್ತಿ ಆತನಲ್ಲಿ ನಾನು ತೋರಿಸ್ತೇನೋ ಅಷ್ಟೇ ಆಸಕ್ತಿ ಆತ ನಿನ್ನ ಜೀವಿತದಲ್ಲಿ, ನಿನ್ನ ಭವಿಷ್ಯದಲ್ಲಿ ತೋರಿಸುವ ಆತನಾಗಿದ್ದಾನೆ. ಹಾಲೆಲೂಯ್ಯ. ನಿನ್ನ ಜೀವನ ಕ್ರಿಸ್ತನಿಗೆ ನೀನು ಒಪ್ಪಿಸಿಕೊಡುವುದಾಗಿದ್ರೆ ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿಲ್ಲ, ಕ್ರಿಸ್ತನ ಅಂಗೈಯಲ್ಲಿದೆ. ಆಮೇನ್ ಹಾಲೆಲೂಯ್ಯ. ನಿನ್ನ ಜೀವಿತ ಸುಂದರವಾಗಿ ನಡಿಬೇಕಂತಂದ್ರೆ, ನಿನ್ನ ಜೀವಿತ ಸುಂದರವಾಗಿ ನಡಿಬೇಕಂತಂದ್ರೆ ನೀನು ಯಾರ ಬಳಿಗೆ ಬರ್ಬೇಕಂತಂದ್ರೆ ಸ್ನೇಹಿತರ ಬಳಿಗೆ ಅಲ್ಲ, ನಿನ್ನ ಸ್ನೇಹಿತನು ಆಗಿರುವಂತಹ ಕ್ರಿಸ್ತನ ಬಳಿಗೆ ನೀನು ಬರಬೇಕು ಮೊದಲು. ಹಾಲೆಲೂಯ್ಯ. ವಾಕ್ಯದಲ್ಲಿ ಆತನ ಹುಡುಕ್ಬೇಕು. ದೇವರು ಎಲ್ಲಿ ಮಾತನಾಡ್ತಾನೆ, ಯಾವ ವಿಷಯದಲ್ಲಿ ಮಾತನಾಡ್ಲಿಕ್ಕಿದ್ದಾನೆ, ಏನು ವಾಗ್ದಾನ ಕೊಡ್ಲಿಕ್ಕಿದ್ದಾನೆ, ಆತನ ರಾಜ್ಯಕ್ಕೋಸ್ಕರ ನಾನೇನು ಮಾಡಬೇಕಾಗಿದೆ ಅದನ್ನು ನಾನು ಮೊದಲು ಹುಡುಕೋನಾಗಿರ್ಬೇಕು. ಹಾಲೆಲೂಯ್ಯ. ಅರ್ಥ ಆಗ್ತಿದೆ ಅನ್ಕೋತೇನ್ರಿ? ಆಮೇನ್. ದೇವರು ಮಾತನಾಡ್ತಾ ಇದ್ದಾರ. ಆಮೇನ್. ಒಂದು ವಚನ ಓದಿಕೊಳ್ಳೋಣ. ಕೀರ್ತನೆಗಳ ಅದೇ ಪುಸ್ತಕದಲ್ಲಿ 84ನೇ ಅಧ್ಯಾಯ 1ನೇ ವಚನ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಹಾಲೆಲೂಯ್ಯ ಹಾಲೆಲೂಯ್ಯ ಕರ್ತನ ನಿವಾಸ ಅದೆಷ್ಟೋ ರಮ್ಯವಾಗಿರುವಂಥದ್ದಾಗಿದೆ. ಹಾಲೆಲೂಯ್ಯ. ಅರ್ಥ ಆಗ್ತಿದ್ದೇವೆ? ಎಲ್ಲರೂ ಕೇಳಿಸ್ಕೊತಾ ಇದ್ದೀವಿ? ಆಮೇನ್ ಆಮೇನ್. ಯಾರ ನಿವಾಸ ಎಷ್ಟೋ ರಮ್ಯವಾಗಿದೆ ಅಂತೆ? ಕರ್ತನ ನಿವಾಸ ಎಷ್ಟೋ ರಮ್ಯವಾಗಿದೆ. ಹಾಲೆಲೂಯ್ಯ. ಮುಂದೆ ಓದೋಣ್ರಿ. ಯೆಹೋವನ ಆಲಯದ ಅಂಗಳದಲ್ಲಿ ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಹಾಲೆಲೂಯ್ಯ. ನನ್ನ ಆತ್ಮವು ಹಂಬಲಿಸುತ್ತಾ, ನನ್ನ ಆತ್ಮವು ಹಂಬಲಿಸುತ್ತಾ, ನನ್ನ ಆತ್ಮವು ಹಂಬಲಿಸ್ತಾ ಇದೆ. ಯಾರನ್ನ ನೋಡ್ಬೇಕಂತಂದ್ರೆ ಕರ್ತನನ್ನ ನೋಡ್ಬೇಕೆಂಬುದಾಗಿ ಹಂಬಲಿಸ್ತಾ ಇದೆ. ಹಾಲೆಲೂಯ್ಯ. ಅರ್ಥ ಆಗ್ತಿದ್ದೇವೆ? ಆಮೇನ್. ಯಾವಾಗ ನಾನು ಆಲಯಕ್ಕೆ ಹೋಗ್ತೇನೆ, ಯಾವಾಗ ನಾನು ಆರಾಧನೆಯನ್ನ ಮಾಡ್ತೇನೆ, ಯಾವಾಗ ನಾನು ಆತನೊಟ್ಟಿಗೆ ಒಂದಾಗ್ತೇನೆ, ಕೇಳ್ಕೊಳ್ಳೋದಲ್ರಿ ನನಗೆ ಅದು ಬೇಕು ಇದು ಬೇಕು. ಹಾಲೆಲೂಯ್ಯ. ಆತನೊಟ್ಟಿಗೆ ನೀನು ಮೊದಲು ಒಂದಾಗಬೇಕು. ಆಮೇನ್. ಹಾಲೆಲೂಯ್ಯ. ನಿನಗೇನು ಬೇಕಾಗಿದೆ ಎಲ್ಲವೂ ಆತನಿಗೆ ಗೊತ್ತಿದೆ. ಮೊದಲು ಹೇಳ್ತದೆ ವಾಕ್ಯ, ಮೊದಲು ನನ್ನಲ್ಲಿ ನೀನು ಆಸಕ್ತಿ ಉಳ್ಳವನಾಗಿರಬೇಕು. ಮೊದಲು ನೀನಲ್ಲಿ ಆಸಕ್ತಿ ಉಳ್ಳವನಾಗಿರಬೇಕು. ಯಾವುದರಲ್ಲಿ? ವಾಕ್ಯದಲ್ಲಿ ಓದುವುದರಲ್ಲಿ, ಆರಾಧನೆ ಮಾಡುವುದರಲ್ಲಿ, ಪ್ರಾರ್ಥನೆಗಳನ್ನು ಮಾಡುವುದರಲ್ಲಿ ಆಸಕ್ತಿ ಉಳ್ಳವನಾಗಿರಬೇಕು. ಹಾಲೆಲೂಯ್ಯ ಆಮೇನ್. ಮೊದಲು ತುಂಬ ವರ್ಷಗಳ ಹಿಂದೆ ನಾವು ಗೊತ್ತಾಯ್ತು ಸಿನಿಮಾ ಹೋಗ್ತಾ ಇದ್ದು. ಯಾವುದು ಹೋಗಿಲ್ಲ ಅಂತ ಹೇಳಿ ಯಾವುದು ಕೈ ಎತ್ತಿದ್ದೇವೆ? ನಾನು ಹೋಗೇ ಇಲ್ಲಪ್ಪ ಟಾಕೀಸ್ಗೆ. ಒಳ್ಳೇದು. ಯಾವ ಹೋಗಿಲ್ಲ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಟ್ಟೆ ಜೀವನದಾಗ ಹೋಗಿಲ್ಲ ಟಾಕೀಸ್. ದೇವರ ನಾಮಕ್ಕೆ ಸ್ತೋತ್ರ, ನಮಗೆ ದೇವ ಆಶೀರ್ವಾದ ಮಾಡಲಿ. ಮುಂಚೆ ನಾವು ಹೋಗ್ತಾ ಇದ್ದೆವು. ನಾವೇನು ದೇವದೂತರಲ್ಲ, ನಾವು ಯೇಸುಸ್ವಾಮಿ ಮುಂದೆ ಸತ್ಯನೇ ಹೇಳ್ತೇವೆ ಮುಂಚೆ. ಈಗ ನಾವೇ ಮತ್ತೆ 14 ಈಗ 13 ವರ್ಷಗಳಾಯಿತು ಟಾಕೀಸ್ನಲ್ಲಿ ಕಾಲಿಟ್ಟಿಲ್ಲ. ಹಾಲೆಲೂಯ್ಯ. ಅವಾಗ ಹೋಗುವಾಗ ಎಷ್ಟು ಗಂಟೆಗೆ ಶೋ ಇತ್ತು? ಮಧ್ಯಾಹ್ನ 12 ಗಂಟೆಗೆ, 3 ಗಂಟೆಗೆ, 6 ಗಂಟೆಗೆ. ನೋಡಿ ಇನ್ನೂ ಎಷ್ಟು ನೆನಪದೆ ನೋಡ್ರಿ. ಹಾಲೆಲೂಯ್ಯ.
ಓಕೆ, 12 ಗಂಟೆ ಇರುವಂಥ ಶೋಕ್ಕೆ 12 ಗಂಟೆಗೆ ಯಾರು ಹೋಗಿದ್ದೀವಿ, ಅಥವಾ 12:15 ಯಾರು ಹೋಗಿದ್ದೀವಿ, 1 ಗಂಟೆಗೆ ಯಾರು ಹೋಗಿದ್ದೀವಿ? 10 ಗಂಟೆಗೆ ಹೋಗಿ ನಾವು ಕ್ಯೂ ಹಚ್ತೇವೆ. 3 ಗಂಟೆಗೆ ಶೋಕ್ಕೆ 1 ಗಂಟೆಗೆ ಹೋಗ್ತೇವೆ. ಟಿಕೆಟ್ ಸಿಗ್ತೈತೋ ಇಲ್ಲೋ ಮನ್ಯಾಗ ಊಟ ಬಿಟ್ಟರೆ ಹೋಗ್ತಿದ್ದೇವೆ. ಊಟ ಮಾಡಿದೆ. ಯಾಕೆ? ಅದರಲ್ಲಿ ಆಸಕ್ತಿ ಇತ್ತು. ಮೊದಲು ಟೈಟಲ್ ಬರ್ಬೇಕು ನಮ್ಮ ಮುಂದೆ. ಅದು ಏನು ಟೈಟಲ್ ಹೆಂಗೆ ಬಿಡ್ತಾವೆ ನಾವು ನೋಡ್ಬೇಕು, ಶೀಟಿ ಹೊಡಿಬೇಕು, ಅಷ್ಟು ಆಸಕ್ತಿ. ಹಾಲೆಲೂಯ. ನಶಿಸಿ ಹೋಗುವಂತ ಅದಕ್ಕೆ ನಾವು ಅಷ್ಟು ಆಸಕ್ತಿ ಉಳ್ಳವರಾಗಿದ್ದರೆ ನಿನ್ನನ್ನು ನಿತ್ಯತ್ವಕ್ಕೂ ನಡೆಸುವಂತ ದೇವರಲ್ಲಿ ನೀನು ಎಷ್ಟು ಆಸಕ್ತಿ ಉಳ್ಳವನಾಗಿರ್ಬೇಕಾಗಾದ್ರೆ. ಹಾಲೆಲೂಯ. ಸಭೆ ಎಷ್ಟು ಗಂಟೆಗಿದೆ? 12 ಗಂಟೆಗಲ್ಲ ರೀ, ಮಧ್ಯಾಹ್ನ ಶೋ ಅಲ್ಲ ಇದು. ಮಧ್ಯಾಹ್ನ 3 ಗಂಟೆ ಶೋ ಅಲ್ಲ. ಹಾಲೆಲೂಯ. ಇದು ಕರ್ತನ ಆಲಯ. ಇಲ್ಲಿ ವಾಸಿಸುವವನು ಜೀವ ಸ್ವರೂಪನಾದ ದೇವರು. ಹಾಲೆಲೂಯ. ಇಲ್ಲಿ ವಾಸಿಸ್ತಾ ಇರೋದು, ಇಲ್ಲಿ ಬರ್ತಾ ಇರೋದು ಯಾರು 4 ಗೋಡೆಗಳ ಮಧ್ಯದಲ್ಲಿ ವಾಸ ಮಾಡುವಂಥ ಮನುಷ್ಯನಲ್ಲ. ಸರ್ವ ಸೃಷ್ಟಿಗೆ ಒಡೆಯ, ಸರ್ವ ಅಧಿಕಾರಿ, ಸರ್ವ ಲೋಕಕ್ಕೆ ಒಡೆಯನು, ನಿನ್ನನ್ನು ಖರೀದಿ ಮಾಡಿದವನು, ನಿನ್ನ ರಕ್ತವನ್ನು ಕೊಟ್ಟಾತನು, ನಿನಗಾಗಿ ಪ್ರಾಣವನ್ನು ಕೊಟ್ಟಾತನು, ನಿನ್ನಲ್ಲಿ ಒಂದಾಗುವ ಆತನು, ನಿನ್ನಲ್ಲಿ ರಕ್ಷಣೆಯಲ್ಲಿ ನಡೆಸುವಾತನು, ನಿನ್ನನ್ನು ನಂಬಿಕೆಯಲ್ಲಿ ಹೆಚ್ಚಿಸುವಾತನು, ಪ್ರಾರ್ಥನೆಯಲ್ಲಿ ನಿನ್ನನ್ನು ನಡೆಸುವಾತನು, ಎಡವಿ ಬಿದ್ದರೆ ನಿನ್ನನ್ನು ನಿಲ್ಲಿಸುವಾತನು, ಕಷ್ಟಗಳಲ್ಲಿ ನಿಲ್ಲುವಾತನು, ಕಣ್ಣೀರು ಬಂದರೆ ಒರೆಸುವಾತನು, ನೀನು ದುಃಖದಲ್ಲಿದ್ದಾಗ ಸಮಾಧಾನವನ್ನು ಪಡಿಸುವಾತನು, ನೀನು ನೆಮ್ಮದಿ ಇಲ್ಲದಾಗ ನಿನಗೆ ನೆಮ್ಮದಿಯನ್ನು ಕೊಡುವಾತನು, ಎಲ್ಲವನ್ನ ಕೊಡ್ಲಿಕ್ಕಾಗಿ ಆತನು ಸಿದ್ಧನಿದ್ದಾನೆ. ಆದರೆ ನೀನು ಸಿದ್ಧನಿಲ್ಲ. ಆತನ ಸಮಯ ಕೊಡ್ಲಿಕ್ಕಾಗಿ ಆತನು ಸಿದ್ಧನಿದ್ದಾನೆ, ಆತನಿಗಾಗಿ ಕೊಡ್ಲಿಕ್ಕಾಗಿ ನೀನು ಸಿದ್ಧನಿಲ್ಲ, ನಾನು ಸಿದ್ಧನಿಲ್ಲ. ಹಾಲೆಲೂಯ. ಅದಕ್ಕಾಗಿ 91ನೇ ಕೀರ್ತಿ 1ನೇ ಅಧ್ಯಾಯದಿಂದ 1ನೇ ವಚನದಿಂದ 13ನೇ ವಚನದವರೆಗೂ ಎಲ್ಲ ಕೊಡ್ತೇನೆ ಅಂತ ಹೇಳಿದ. ಅದು ಯಾವಾಗ? ನೀನು ನನ್ನಲ್ಲಿ ಆಸಕ್ತಿ ಉಳ್ಳವನಾಗಿರ್ಬೇಕು. ನಾನು ಕರೆದಾಗ ಬರಬೇಕು. ನಾನು ಎಲ್ಲಿಗೆ ಹೋಗಂತೇನೆ ಅಲ್ಲಿಗೆ ಹೋಗ್ಬೇಕು. ನಾನು ಇದನ್ನು ಮಾಡಂತಂದ್ರೆ ಮಾಡಬೇಕು. ಅದು ಆಸಕ್ತಿ. ಹಾಲೆಲೂಯ. ಹಾಲೆಲೂಯ. ಅರ್ಥ ಆಗ್ತದೆ ಅನ್ಕೋತೇನ್ರಿ. ಆಮೇನ್. ಅದು ಆಸಕ್ತಿ ದೇವರಲ್ಲಿ. ಆದರೆ ಈಗ ಆಸಕ್ತಿ ಇಲ್ಲ ರೀ. ಪ್ರಕಟಣೆಗಳ ಪುಸ್ತಕ 2ನೇ ಅಧ್ಯಾಯ ಅದು 4ನೇ ವಚನ ಇರ್ಬೋದು ರೀ, 4 ಅಥವಾ 6 ನೋಡ್ರಿ. ಪ್ರಕಟಣೆ 2ನೇ ಅಧ್ಯಾಯ 4ನೇ ವಚನ. ನೀನು ತಾಳ್ಮೆಯುಳ್ಳವನಾಗಿ 4ನೇ ವಚನ ರೀ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದೆ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಈಗ ದೇವರು ಪ್ರತಿಯೊಬ್ಬರ ಮೇಲೆ ತಪ್ಪು ಹೊರಿಸ್ಲಿಕ್ಕಿದ್ದಾರೆ. ಪ್ರತಿಯೊಬ್ಬರ ಮೇಲೆ ತಪ್ಪು ಹೊರಿಸ್ತಾರೆ. ಯಾಕೆ? ಮೊದಲು ನೀನು ಆರಾಧನೆಯನ್ನ ಮಾಡ್ತಾ ಇದ್ದೆ, ಇವಾಗೇನಾಯ್ತು? ಮೊದಲು ನಾನು ಕರೆದಾಗೆಲ್ಲ ಬರ್ತಾ ಇದ್ದೆ, ಇವಾಗೇನಾಯ್ತು? ಓಡಿ ಬರ್ತಾ ಇದ್ದೆ, ಇವಾಗೇನಾಯ್ತು? ಮೊದಲು ಅನ್ಯ ಭಾಷೆನ ಮಾತನಾಡ್ತಾ ಇದ್ದೆ 1 ಗಂಟೆ 2 ಗಂಟೆ, ಇವಾಗೇನಾಯ್ತು? ಆಸಕ್ತಿ. ಹಾಲೆಲೂಯ. ಇವತ್ತು ನಿನ್ನ ಮೇಲೆ ನಾನು ತಪ್ಪು ಹೊರಿಸಬೇಕಾಗ್ತದೆ. ಮೊದಲು ನಿನಗಿದ್ದ ಪ್ರೀತಿನ ನೀನು ಇವತ್ತ್ಯಾಕೆ ಬಿಟ್ಟಿದ್ದೀಯ ನನ್ನ ಮೇಲೆ? ಹಾಲೆಲೂಯ. ಯಾರೆಲ್ಲ ಯೇಸುವಿನ ಪ್ರೀತಿ ಮಾಡ್ತೀರಾ ಈ ಸಮಯದಲ್ಲಿ? ಮಾಡ್ತೀರಾ? ನಿಜವಾಗ್ಲೂ ಮಾಡ್ತೀರಾ? ಆಮೇನ್. ಬಾಯಿಂದ ಹೇಳುವುದಲ್ಲ, ಕ್ರಿಯೆಗಳಲ್ಲಿ ಮಾಡಿ ತೋರಿಸ್ಬೇಕು. ದೇವರು ಅದನ್ನ ಬಯಸುವಾತನಾಗಿದ್ದಾನೆ. ಹಾಲೆಲೂಯ. ಆಮೇನ್. ಕ್ರಿಯೆಗಳಲ್ಲಿ ನಾನು ಮಾಡಿ ತೋರಿಸಬೇಕು. ನಂಬಿಕೆ ಇದೆ, ನಂಬಿಕೆಗೆ ತಕ್ಕ ಹಾಗೆ ಕ್ರಿಯೆಗಳು ಇಲ್ಲ. ದೇವರು ಬಯಸ್ತಾ ಇರೋದು ಕೇವಲ ನಂಬಿಕೆ ಅಲ್ಲ, ಆ ನಂಬಿಕೆಗೆ ಅನುಗುಣವಾಗಿರುವಂಥ ಕ್ರಿಯೆಗಳನ್ನು ಆತನು ಬಯಸುವಾತನಾಗಿದ್ದಾನೆ. ಹಾಲೆಲೂಯ. ನಿನ್ನ ಸಹೋದರ ಶಿವದೊಟ್ಟಿಗೆ ನಾನು ಮಾತನಾಡ್ತಾ ಇರುವಾಗ ಒಂದು ವಿಷಯ ಮಾತನಾಡಿದೆ. ನಂಬಿಕೆ ಇದೆ ಒಳಗಡೆ. ಹಾಲೆಲೂಯ. ಒಳಗಡೆ ನಂಬಿಕೆ ಇದೆ. ಏನಂತ ನಂಬಿಕೆ ಇದೆ ಅಂತಂದ್ರೆ, ಈಗ ನಾವು ಜಸ್ಟ್ ಉದಾಹರಣೆ ತೆಗೆದುಕೊಳ್ತೇನೆ. ನಾವು ಹಾದಿಯಲ್ಲಿ ಹೋಗ್ತಾ ಇರುವಾಗ, ಅಥವಾ ಬಸ್ ಸ್ಟ್ಯಾಂಡ್ಗಳಲ್ಲಿ ಹೋಗ್ತಾ ಇರುವಾಗ, ಅಥವಾ ನಮ್ಮ ಕೆಲಸಗಳಲ್ಲಿ ನಾವು ಹೋಗ್ತಾ ಇರುವಾಗ ಯಾರೋ ಅಂಗವಿಕಲರು ಬರ್ತಾರೆ. ನಡೆಯಕ್ಕಾಗ್ತಾ ಇರೋದಿಲ್ಲ, ಅಥವಾ ಒಂದು ಕೈ ಇರೋದಿಲ್ಲ, ಏನೋ ಇರೋದಿಲ್ಲ. ಬರ್ತಾ ಇರುವಾಗ ನಮ್ಮ ಹತ್ರ ಏನೋ ಕೇಳ್ತಾರೆ. ನಮ್ಮ ಹತ್ರ ಆಸ್ತಿ ಕೇಳ್ತಾರ, ಅಂತಸ್ತು ಕೇಳ್ತಾರ. ಏನಾಯ್ತು ಅಷ್ಟು ಕೊಟ್ಟು ಬಿಡ್ರಿ, ಏನಾದರೂ ಕೊಡ್ರಿ ಅಂತ ಹೇಳ್ತಾರೆ. ದೇವರ ವಾಕ್ಯ ಹೇಳ್ತದೆ, ಬಡವರಿಗಿಂತಲೂ ಬಡವರು. ಹಾಲೆಲೂಯ.
ನೀನು ಕೊಡುವುದಾಗಿದ್ರೆ ಅದು ಯಾರಿಗೆ ಸಾಲ ಕೊಟ್ಟಂತೆ? ಅದು ನಂಬಿಕೆ ಇದೆ, ಒಳಗಡೆ ಇದೆ. ಹೌದಾ? ಹಾಲೆಲೂಯ. ಒಳಗಡೆ ನಂಬಿಕೆ ಇದೆ. ಕಿಶಾಗನೂ ದುಡ್ಡು ಐತೆ, ಆಗುದಿಲ್ಲ ನನಗೆ, ಹೋಗ್ಬಿಡು. ಅದೇ ನಂಬಿಕೆ ಇದೆ ಒಳಗಡೆ, ದೇವ್ರ ಆಶೀರ್ವಾದ ಮಾಡ್ತಾನಂತೆ ಒಳಗಡೆ ನಂಬಿಕೆ ಇದೆ. ಆದ್ರೆ ಕ್ರಿಯೆಗಳು ಇಲ್ಲ. ಹಾಲೆಲೂಯ, ಆಮೇನ್. ಯಾವಾಗ ಕ್ರಿಯೆ ಅಂತಂದ್ರೆ ಒಳಗಡೆ ಕಿಶದ ಕೈ ಹಾಕಿ ತಗೊಂಡು ನಾನು ಆತನಿಗೆ ಕೊಟ್ಟಾಗ ಆತನ ಏನು ಮಾಡ್ತಾನೆ ಅಂತಂದ್ರೆ, 1 ರೂಪಾಯಿ ಕೊಡಲಿ, 2 ರೂಪಾಯಿ ಕೊಡಲಿ, ನಮಸ್ಕಾರ ಮಾಡಿದಾಗ ಕರ್ತನ ಆಶೀರ್ವಾದ ನಿನ್ನ ಮೇಲೆ ಇಳಿದು ಬರುವಂಥದ್ದಾಗಿದೆ. ನಂಬಿಕೆ ಮುಖ್ಯ ಅಲ್ಲ, ನಂಬಿಕೆಗೆ ಪ್ರಕಾರ ಕ್ರಿಯೆಗಳು ನಿನ್ನಲ್ಲಿ ಇರಬೇಕು. ಆಮೇನ್, ಹಾಲೆಲೂಯ. ನಾನು ಸೇವೆಗೆ ಹೋದರೆ ದೇವರು ನನ್ನನ್ನು 2ರಷ್ಟಾಗಿ ಆಶೀರ್ವಾದ ಮಾಡ್ತಾನಂತ ಯಾರಿಗೆ ನಂಬಿಕೆ ಇದೆ? ನಾನು ಸೇವೆಗೆ ಹೋದರೆ ದೇವರು ನನ್ನ 2ರಷ್ಟು ಆಶೀರ್ವಾದ ಮಾಡ್ತಾನೆ ನಂಬಿಕೆ ಇದೆ? ನಂಬಿಕೆ ಅಷ್ಟೇ ಇದೆ. ಕ್ರಿಯೆಗಳು, ದೇವರು ಬಯಸ್ತಾ ಇರೋದು ಕ್ರಿಯೆಗಳನ್ನ. ಹಾಲೆಲೂಯ, ಆಮೇನ್. ಅದಕ್ಕಾಗಿ ಹೇಳ್ತಾ ಇದ್ದೆ, ನೀನು ನನ್ನಲ್ಲಿ ಆಸಕ್ತನಾಗಿದ್ದರೆ ನಾನು ನಿನ್ನಲ್ಲಿ ಆಸಕ್ತಿ ಉಳ್ಳವನಾಗಿ ನಿನ್ನನ್ನು ರಕ್ಷಿಸ್ತೇನೆ. ಹಾಲೆಲೂಯ, ಆಮೇನ್. ಕರ್ತನಿಗೆ ಏನು ಬೇಕೋ ನಾನು ಕೊಡುವುದಾಗಿದ್ರೆ ನನಗೇನು ಬೇಕೋ ಕರ್ತನು ಕೊಡ್ತಾನೆ. ಹಾಲೆಲೂಯ. ಅರ್ಥ ಆಗ್ತಿದೆ ಅನ್ಕೋತೇನ್ರಿ? ದೇವ್ರು ಮಾತನಾಡ್ತಾ ಇದ್ದಾರ? ಆಮೇನ್. ಅದಕ್ಕಾಗಿ 84ನೇ ಕೀರ್ತನೆಯಲ್ಲಿ 1ನೇ ವಚನ ನೋಡಿಕೊಳ್ಳುತ್ತೇವೆ, ಆತನಲ್ಲಿ ನಾನು ಒಂದಾಗುವುದಕ್ಕಾಗಿ ನನ್ನ ಆತ್ಮ ಹಂಬಲಿಸ್ತಾ ಇದೆ. ನನ್ನ ಆತ್ಮ ಹಂಬಲಿಸ್ತಾ ಇದೆ ಯಾವಾಗ? ಓ ಹಾಲೆಲೂಯ, ನಾನು ಆತನೊಟ್ಟಿಗೆ ಒಂದಾಗ್ತೇನೋ, ಆರಾಧನೆಯಲ್ಲಿ ನಾನು ಅದನ್ನು ಎಷ್ಟು ಮಹಿಮೆ ಪಡಿಸ್ಬೇಕು ಅಷ್ಟು ಯಾವಾಗ ಪಡಿಸ್ತೇನೋ. ಹಾಲೆಲೂಯ, ಆಮೇನ್, ಆಮೇನ್. ಅರ್ಥ ಆಗ್ತಿದ್ದೇವೆ? ದೇವ್ರು ಮಾತನಾಡ್ತಾ ಇದ್ದಾರ? ಹಾಲೆಲೂಯ, ಹಾಲೆಲೂಯ. ಮುಂದೆ ವಚನ ಓದಿಕೊಳ್ಳೋಣ. ಕೀರ್ತನೆ 91ನೇ ಅಧ್ಯಾಯ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತನಾಗಿರುವುದರಿಂದ, ನನ್ನ ನಾಮವನ್ನ ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಯಾವಾಗ ಉದ್ಧರಿಸ್ತಾನಂತಂದ್ರೆ ಆತನ ನಾಮವನ್ನ ನಾನು ಅರಿತವನಾಗಿರ್ಬೇಕು. ಆ ನಾಮ ಎಂತ ನಾಮ ಅಂತಂದ್ರೆ, ಪೇತ್ರ ಹೇಳ್ತಾನೆ, ಅಲ್ಲಿ ಕುಂಟ ಕೇಳ್ತಾನೆ. ಹಾಲೆಲೂಯ. ಪೇತ್ರ ಬಂದವನು ಮುಂದೆ ಕುಂತ್ಕೊಂಡು ಕೇಳ್ತಾನೆ. ಅವಾಗ ಕುಂಟಗೆ ಏನ್ ಬೇಕು? ಅವನೇನು ಕೇಳ್ತಾನಲ್ಲಿ? ದುಡ್ಡು ಕೇಳ್ತಾ ಇರ್ತಾನೆ, ಇನ್ನೂ ಸಹಾಯ ಕೇಳ್ತಾ ಇರ್ತಾನೆ. ಪೇತ್ರ ಬಂದು ಕೂತ್ಕೋತಾನೆ, ಅವನು ಮುಂದಕ್ಕೆ ಕೂತ್ಕೋತಾನೆ. ಕೇಳಿಸ್ಕೊತಾ ಇದ್ದೀವಿ ಎಲ್ರು? ಪೇತ್ರ ಬಂದು ಕೂತ್ಕೊಳ್ಳುವಾಗ ಕುಂಟ ಪೇತ್ರ ನನಗೆ ಏನೋ ಕೊಡ್ತಾ ಇದ್ದಾನೆ, ತಿನ್ನೋದಕ್ಕೆ ಆಹಾರ ಕೊಡ್ತಾ ಇದ್ದಾನೋ, ಏನೋ ದುಡ್ಡು ಕೊಡ್ತಾ ಇರ್ಬೋದು ಅಂತೇಳಿ ಅವನನ್ನೇ ದೃಷ್ಟಿಸಿ ನೋಡುವಾಗ ಪೇತ್ರ ಹೇಳ್ತಾನೆ, ನಿನ್ನತ್ತ ಕೊಡುವುದಕ್ಕಾಗಿ ನನ್ನಲ್ಲಿ ಏನೂ ದುಡ್ಡಿಲ್ಲ, ಹಣ ಇಲ್ಲ, ಏನೂ ಇಲ್ಲ. ಆದರೆ ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಅಂತನ್ನುವಾಗ ಆತನು ಎದ್ದು ನಡೆದಾಡ್ತಾನೆ. ಅಂತ ನಾಮವನ್ನ ನೀನಿವತ್ತು ಆರಾಧಿಸ್ತಾ ಇದ್ದೀಯಾ? ಅಂತ ನಾಮವನ್ನ ಆರಾಧಿಸ್ತಾ ಇದೆಯಾ? ಹಾಲೆಲೂಯ. ಎಚ್ಚರವಾಗಿರು. ಆ ನಾಮ ನಿನ್ನ ಬಾಯಲ್ಲಿ. ಹಾಲೆಲೂಯ. ಸುಮ್ಮನೆ ಹಾಗೆ ಬಂದು ಹೋಗಬಾರ್ದು. ಆ ನಾಮದಲ್ಲಿ ಬಲ ಇದೆ, ಆ ನಾಮ ಶಕ್ತಿ ಇದೆ. ಮರಣವನ್ನ ಜಯಿಸಿದ ನಾಮ ಅದು. ಹಾಲೆಲೂಯ. ಮರಣವನ್ನ ಜಯಿಸಿದ ನಾಮ ನೀನು ಆರಾಧಿಸ್ತಾ ಇದೀಯಾ? ಆ ನಾಮವನ್ನ ಅರಿತುಕೋ. ಆ ನಾಮ ಎಂಥದ್ದೆಂಬುದಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಹೋಗುವುದಕ್ಕಿಂತ ಮುಂಚೆ ನಿನ್ನ ಮನಸ್ಸಿಗೆ ಹೇಳು, ನಾನು ಸರ್ವಶಕ್ತನಾಗಿರುವಂತ ದೇವರನ್ನ ಆರಾಧಿಸೋಕೆ ಹೋಗ್ತಾ ಇದ್ದೇನೆ. ಹಾಲೆಲೂಯ. ಅರ್ಥ ಆಗ್ತಿದೆ ಅನ್ಕೋತೇನ್ರಿ? ಆ ನಾಮ ಸಾಧಾರಣ ನಾಮ ಅಲ್ಲ. ಆ ನಾಮ ಕುಷ್ಠರೋಗಿಗಳನ್ನ ವಾಸಿ ಮಾಡಿದ ನಾಮ. ಆ ನಾಮ ಕಣ್ಣಿಲ್ಲವರಿಗೆ ಕಣ್ಣನ್ನು ಕೊಟ್ಟಂತ ನಾಮ. ಆ ನಾಮ ಕುಂಟರಿಗೆ ಕಾಲನ್ನು ಕೊಟ್ಟಂತ ನಾಮ. ಆ ನಾಮ ನರಕದಲ್ಲಿ ಹೋಗ್ತಾ ಇರುವನ್ನ ನಿತ್ಯ ಜೀವಕ್ಕೆ ನಡೆಸಿದಂತ ನಾಮ. ಆ ನಾಮ ನಿನ್ನನ್ನ ನಾಶನದ ಒಳಗಿಂದ ಎಬ್ಬಿಸಿದ ನಾಮವಾಗಿದೆ. ಹಾಲೆಲೂಯ. ಆ ಯೇಸುವಿನ ನಾಮವನ್ನ ನೀನು ಮೇಲಕ್ಕೆ ತರಬೇಕು ಹೊರತು ನಿನ್ನ ನಡತೆಯಿಂದ ಕೆಳಗಡೆ ತರಬಾರ್ದು. ಹಾಲೆಲೂಯ. ಅರ್ಥ ಆಗ್ತಿದ್ದೇವೆ? ಆ ನಾಮ ನಿನ್ನ ಗುಣಗಳಿಂದ ಮೇಲಕ್ಕೆ ತರಬೇಕು.
ಯಾಕಂತಂದ್ರೆ ಆತನ ಹೇಳಿದ, ಲೋಕದ ಕಟ್ಟ ಕಡೆಯವರೆಗೂ ನೀವು ಸಾಕ್ಷಿ ಉಳ್ಳವರಾಗಿರ್ರಿ ಎಂಬುದಾಗಿ. ನಾನು ಸಾಕ್ಷಿ ಉಳ್ಳವನಾಗಬೇಕು, ನನ್ನ ನಡತೆಯನ್ನು ಬದಲಾಯಿಸ್ಕೊಳ್ಬೇಕು. ಯಾಕಂದ್ರೆ ನೀನು ಆರಾಧಿಸ್ತಾ ಇರುವಂತ ನಾಮ ಸಾಧಾರಣ ನಾಮ ಅಲ್ಲ. ಅರ್ಥ ಆಗ್ತಿದ್ದೇವೆ? ಆಮೇನ್. ಸೈತಾನ ನಡಕ್ತಾನೆ ಆ ನಾಮವನ್ನು ಕೇಳಿ, ಆದ್ರೆ ನಾವು ನಡಕ್ತಾ ಇಲ್ಲ. ನಮಗ್ ಭಯ ಇಲ್ಲ, ಸೈತಾನನಿಗೆ ಭಯ ಇದೆ ಆ ನಾಮ. ಹಲ್ಲೆಲೂಯ. ಅರ್ಥ ಆಗ್ತಿದ್ದೇವೆ? ಯೇಸು ಸ್ವಾಮಿ ತನ್ನ ಶಿಷ್ಯರೊಟ್ಟಿಗೆ ಬೋಟ್ನಲ್ಲಿ ಹೋಗ್ತಾ ಇರುವಾಗ ಬಿರುಗಾಳಿ ಬೀಸ್ತದೆ, ಹೌದಾ? ಯೇಸ್ವಾಮಿ ಏನ್ ಮಾಡಿರ್ತಾರೆ? ಅದೆಲ್ಲ ಆಗ್ತದೆ. ಯೇಸ್ವಾಮಿ ಬಿರುಗಾಳಿ ಬೀಸ್ತಾರೆ, ದಡ ಮುಟ್ತಾರೆ. ದಡ ಮುಟ್ಟಿದ ತಕ್ಷಣವೇ ಯಾವಾಗ ಯೇಸು ಸ್ವಾಮಿ ಬೋಟ್ನಿಂದ ಕೆಳಗಡೆ ಇಳಿತಾರೋ, ದೆವ್ವ ಹಿಡಿದವನು ತಾನಾಗೆ ಓಡಿ ಬರ್ತಾನೆ, ಹೌದಾ? ತಾನಾಗೆ ಓಡಿ ಬಂದು ಹೇಳ್ತಾನೆ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೆ ಯಾಕೆ? ಹಲ್ಲೆಲೂಯ. ಸೈತಾನನಿಗೆ ಆ ನಾಮದ ಮಹತ್ವ ಗೊತ್ತಿದೆ, ನಮಗ್ ಗೊತ್ತಿಲ್ಲ ಆ ನಾಮದ ಮಹತ್ವ. ಹಲ್ಲೆಲೂಯ. ಹೆಂಗ ಬೇಕಂಗೋ ಮಾತನಾಡ್ತೇವೆ. ಕಷ್ಟ ಬಂತು, ಏನ ದೇವರ ಮಾಡ್ಯಾರ. ಹಲ್ಲೆಲೂಯ. ದಶಾಜ್ಞೆಗಳಲ್ಲಿ ಏನು ಹೇಳ್ತದೆ? ನನ್ನ ನಾಮವನ್ನ ಕೆಟ್ಟದಲ್ಲಿ ಉಪಯೋಗಿಸಿಕೊಳ್ಳಬೇಡ್ರಿ ಎಂಬುದಾಗಿ. ಹಲ್ಲೆಲೂಯ. ಆ ನಾಮ ಉನ್ನತವಾಗಿರುವಂತಹ ನಾಮವಾಗಿದೆ. ಹಲ್ಲೆಲೂಯ. ಹಲ್ಲೆಲೂಯ. ಆ ನಾಮ, ಹಲ್ಲೆಲೂಯ, ಮನುಷ್ಯರು ಇಟ್ಟಿರುವಂಥ ನಾಮ ಅಲ್ಲ, ತಂದೆಯಾದ ದೇವರೇ ಇಟ್ಟಿರುವಂಥ ಹೆಸರು. ಆ ನಾಮಕ್ಕೆ ಯಾವೆಲ್ಲ ಅಡ್ಡು ಬೀಳ್ತಾರೋ, ಆ ನಾಮಕ್ಕೆ ಯಾವೆಲ್ಲ ನಂಬುತ್ತಾರೋ ಅವರಿಗೆ ರಕ್ಷಣೆ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡಿಕೊಳ್ತೇವೆ. ಅದಕ್ಕಾಗಿಯೇ ವಾಕ್ಯ ಹೇಳ್ತದೆ, ನನ್ನ ನಾಮವನ್ನು ಅರಿತನಾಗಿರುವುದರಿಂದ ನಿನ್ನನ್ನು ನಾನು ಏನು ಮಾಡ್ತೇನೆ? ಉದ್ಧರಿಸ್ತೇನೆ. ಹಲ್ಲೆಲೂಯ. ಯಾವ ರೀತಿ ಉದ್ಧರಿಸ್ತಾನಂತಂದ್ರೆ ವಾಕ್ಯ ಹೇಳ್ತದೆ, ಈಗ ನಾವು ಬೈತಾ ಸಿಟ್ಟು ಬಂದ್ಬಿಡ್ತದೆ. ಇಷ್ಟೊಂದು ಸಿಟ್ಟು ಬರುತ್ತಂತಂದ್ರೆ ಬಾಯಿಂದ ಇನ್ನೇನು ಬರಬೇಕು ಅವಾಗ ನೆನ್ಪು ಮಾಡ್ಕೊಳ್ಬೇಕು, ನಾನು ನಂಬಿದಂಥ ನಾಮ ಎಂಥದ್ದು. ಬಂದಿರುವಂಥ ಬೈಗಳವನ್ನ ನುಂಗ್ಕೊಳ್ಬೇಕು. ಎತ್ತಿರುವಂಥ ಕೈಯನ್ನ ಕೆಳಗಡೆ ಇಳಿಸಬೇಕು. ಒಳಗಡೆ ಹೇಳಬೇಕು, ನಾನು ನಂಬಿರುವಂತಹ ನಾಮಕ್ಕೆ ಅಪಕೀರ್ತಿ ಬರಬಾರದು, ನಾನು ನಂಬಿದಂತಹ ನಾಮಕ್ಕೆ ಕಪ್ಪು ಚಿಕ್ಕೆ ಬರಬಾರದು. ಹಲ್ಲೆಲೂಯ. ನಿನ್ನಿಂದ ಹೇಳಬಾರ್ದು, ದೇವರಿಗೆ ಬಯಬಾರ್ದು. ಹಲ್ಲೆಲೂಯ. ನಿನ್ನ ಮೂಲಕವಾಗಿ ಆ ನಾಮಕ್ಕೆ ಮಹಿಮೆಯಿಂದ ಮಹಿಮೆಗೆ, ಮಹಿಮೆಯಿಂದ ಮಹಿಮೆಗೆ, ಮಹಿಮೆಯಿಂದ ಮಹಿಮೆಗೆ ಹೋಗ್ಬೇಕು. ಹಲ್ಲೆಲೂಯ. ಅರ್ಥ ಆಗ್ತದೆ ಅನ್ಕೋತೇನೆ. ಒಂದು ವಾಕ್ಯವನ್ನು ಓದೋಣ. ಫಿಲಿಪ್ಪಿ ಬರೆದ ಪುಸ್ತಕ, ಫಿಲಿಪ್ಪಿ 4ನೇ ಅಧ್ಯಾಯ, ಐ ಥಿಂಕ್ 2ನೇ ವಚನ ಅನ್ಕೋತೇನೆ. 2ನೇ ಅಧ್ಯಾಯ 9ನೇ ವಚನ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ. ಫಿಲಿಪ್ಪಿ 2:9 ಓದ್ತಾ ಇದ್ದೀವಿ. ಓದ್ತಾ 2:9. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದಾತನಾಗಿದ್ದಾನೆ. ಓಕೆ, ಮುಂದೆ. ಎಲ್ಲಾ ಹೆಸರುಗಳಿಗಿಂತ ನೀನು ಆರಾಧಿಸ್ತಾ ಇರುವಂತಹ ನಾಮವನ್ನ ಮೊದಲು ನೀನೇನು ಮಾಡು? ಅರಿತುಕೊಳ್ಳು. ಅದೆಂತ ನಾಮ ಆಗಿದೆ ಅಂತಂದ್ರೆ, ಮತ್ತೊಮ್ಮೆ ಓದಿಕೊಳ್ಳೋಣ ವಾಕ್ಯ. ಈ ಕಾರಣದಿಂದ ದೇವರು ತನ್ನ ಮಗನಾಗಿರುವಂತಹ ಯೇಸುವನ್ನ ಅತ್ಯುನ್ನತವಾದಂತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಎಲ್ಲಾ ನಾಮಕ್ಕಿಂತಲೂ ಶ್ರೇಷ್ಠವಾದ ನಾಮವನ್ನ ಆತನಿಗೆ ದಯಪಾಲಿಸಿದ್ದಾನೆ. ಹಲ್ಲೆಲೂಯ. ನೀನು ಆರಾಧಿಸ್ತಾ ಇರುವಂತಹ, ನೀನು ಸೇವಿಸ್ತಾ ಇರುವಂತಹ, ನೀನು ಪ್ರಾರ್ಥನೆ ಮಾಡ್ತಾ ಇರುವಂತಹ, ನೀನು ನಂಬಿದಂತ ದೇವರ ನಾಮ ಎಲ್ಲಾ ನಾಮಕ್ಕಿಂತಲೂ ಶ್ರೇಷ್ಠವಾದ ನಾಮವಾಗಿದೆ. ಹಲ್ಲೆಲೂಯ. ಹಲ್ಲೆಲೂಯ. ಹಾಗಾದ್ರೆ ನೀನು ಯಾವ ರೀತಿಯಾಗಿ ಆತನ ಹೆಜ್ಜೆಯ ಜಾಡಿನಲ್ಲಿ ನೀನು ನಡಿಬೇಕಾಗಾದ್ರೆ, ಯಾವ ರೀತಿಯಾಗಿ ನಿನ್ನ ಜೀವಿತವನ್ನ ನೀನು ಬದಲಾಯಿಸಿಕೊಳ್ಳಬೇಕಾಗಾದರೆ, ಹಲ್ಲೆಲೂಯ. ಯಾಕಂದ್ರೆ ಆ ನಾಮದಲ್ಲಿ ಏನಿದೆ? ಜೀವ ಇದೆ. ಆ ನಾಮದಲ್ಲಿ ಏನಿದೆ? ಜೀವ ಇದೆ. ಹಲ್ಲೆಲೂಯ. ಹಲ್ಲೆಲೂಯ. ಅರ್ಥ ಆಗ್ತಿದ್ದೇವೆ? ಆಮೇನ್.
ಎಲ್ಲ ನಾಮಕ್ಕಿಂತಲೂ ಶ್ರೇಷ್ಠವಾದಂತಹ ನಾಮವನ್ನ ಕೊಟ್ಟಂತಹ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ, ಆಮೇನ್. ಏಸಮ್ಮಿ ಹೇಳ್ತಾವೆ, ಏಸಮ್ಮಿ ಪ್ರಸಂಗ ಮಾಡ್ತಾವೆ, ಹೇಳ್ತಾವೆ ಏನಪ್ಪಾ ಅಂತಂದ್ರೆ, ನನ್ನ ಮಾಂಸವನ್ನ ತಿಂದು ನನ್ನ ರಕ್ತವನ್ನ ಕುಡಿಯುವವನು ನನ್ನಲ್ಲಿ ಇರ್ತಾನೆ, ನಾನು ಆತನಲ್ಲಿ. ಮಾಂಸ, ಯಹೂದ್ಯರು ಅಲ್ಲಿರುವಂತ ಎಲ್ಲಾ ರೀತಿಯ ಜನರು ಕೇಳ್ತಾರೆ, ಮಾಂಸವನ್ನ ಹೇಗೆ ತಿನ್ನಕ್ ಕೊಡ್ತಾನೆ ಅವನು? ಕುರಿಗಳ ಮಾಂಸ ತಿಂದಿವಿ, ಕೋಳಿಗಳ ಮಾಂಸ ತಿಂದಿದ್ದೇವೆ, ಫಿಶ್ಗಳನ್ನ ತಿಂದಿದ್ದೇವೆ, ಇದೇನಪ್ಪ ಇದು? ತನ್ನ ಮಾಂಸವನ್ನೇ ಕೊಡ್ತಾನಂತೆ. ಹಲ್ಲೆಲೂಯಾ. ಎಷ್ಟೋ ಜನ ಪ್ರಸಂಗವನ್ನ ಕೇಳಿ ಹಿಂಜಾರಿ ಹೋಗ್ತಾರೆ. ಹಲ್ಲೆಲೂಯಾ. ಆಗ ಯೇಸುಸ್ವಾಮಿ ಆರಿಸಿಕೊಂಡಂತ 12 ಜನ ಶಿಷ್ಯರನ್ನ ನೋಡ್ತಾನೆ. ನೀವು ಹೋಗ್ಬೇಕಂದಿದ್ದೇವೆ, ನೀವು ಹೋಗ್ತೀರಾ? ಹಲ್ಲೆಲೂಯಾ. ಆಗ ಪೇತ್ರ ಮುಂದೆ ಬಂದು ಹೇಳ್ತಾನೆ, ನಾವೆಲ್ಲಿಗೆ ಹೋಗೋಣಪ್ಪ? ನಿನ್ನಲ್ಲಿ ನಿತ್ಯ ಜೀವವನ್ನ ಉಂಟು ಮಾಡುವಂತ ವಾಕ್ಯಗಳೇ ಉಂಟು. ಹಲ್ಲೆಲೂಯಾ. ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ನಿನ್ನ ನಾಮ, ನಿನ್ನ ವಾಕ್ಯ ಅದು ಶ್ರೇಷ್ಠವಾದಂಥದ್ದಾಗಿದೆ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ರಿ, ಯೇಸುವಿನ ನಾಮ ಸಾಧಾರಣ ನಾಮ ಅಲ್ಲ. ಯೇಸು ಕ್ರಿಸ್ತನ ನಾಮ, ಆತನ ಹೆಸರು ಸಾಧಾರಣವಾಗಿರುವಂಥದ್ದಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೇವೆ? ಆಮೇನ್, ಆಮೇನ್, ಆಮೇನ್. ದೇವನ ಮಟ್ಟಿಗೆ ಮಾತನಾಡುವುದಾಗಿದೆ. ಒಂದು ದೊಡ್ಡ ಒಂದು ಹಲ್ಲೆಲೂಯಾ ಹೇಳ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ಮಾತನಾಡ್ತಾ ಇದ್ದಾರ. ನಿಜವಾಗ್ಲೂ ನಾನು ಮೊದಲು ಆತನಲ್ಲಿ ಆಸಕ್ತಿ ಉಳ್ಳವನಾಗಿ, ಯಾವಾಗ ಬೈಬಲ್ ತೆಗೆದೇನೋ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡ್ತೇವೆ ಎಲ್ಲರಿಗೂ ಗೊತ್ತು, ಯಾವ ಹೇಳೋಂಗಿಲ್ಲ ಈಗ. ಆಮೇನ್. ಏನಾದರೂ ಹುಡುಕ್ತೇವೆ, ದೇವ್ರ ವಾಕ್ಯ ಏನಿದೆ, ನನ್ನ ಇವತ್ತಿನ ದಿನದಲ್ಲಿ ದೇವ್ರ ವಾಕ್ಯ ಏನಿದೆ, ಇವತ್ತಿನ ದಿನದಲ್ಲಿ ದೇವ್ರು ಹೆಂಗೆ ಮಾತನಾಡ್ತಾನೆ, ಏನಾದರೂ ಹುಡುಕಿದೀವ ನಾವು? ಆಸಕ್ತಿ ತೋರಿಸಿದೀವ? ಪಾಸ್ಟರ್ ಅವರು ಫೋನ್ ಹಚ್ತಾರೆ, ಇಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಂಥೇಳಿ. ಯಾವಾಗಲೂ ಅದು ನಾವೇ ಆಸಕ್ತಿ ತೋರಿಸಿ ಹೋಗಿದ್ದೀವ? ಯಾಕಂದ್ರೆ ಕ್ರಿಸ್ತನಲ್ಲಿ ಆಸಕ್ತಿ ಉಳ್ಳವರು ಆಗಿಲ್ಲ. ಆಮೇನ್. ದಯವಿಟ್ಟು ಆಸಕ್ತಿ ಉಳ್ಳವರಾಗಿರಿ. ಎಷ್ಟು ಸಾಧ್ಯನೋ ನಿಮ್ಮ ಜೀವಿತವನ್ನು ಅಷ್ಟು ದೇವರಿಗೆ ಸಮರ್ಪಣೆ ಮಾಡುವುದಕ್ಕಾಗಿ ಪ್ರಯಾಸ ಪಡ್ರಿ. ಹಲ್ಲೆಲೂಯಾ, ಆಮೇನ್, ಆಮೇನ್. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಉದ್ಧರಿಸ್ತೇನೆ. ಉದ್ಧರಿಸ್ತಾನಂತಂದ್ರೆ ಪ್ರಖ್ಯಾತಿಗೆ ತರ್ತೇನೆ. ಯಾರು ಊಹಿಸಲಾರದಷ್ಟು ನಿನ್ನ ಜೀವಿತವನ್ನ ಮೇಲಕ್ಕೆ ತರ್ತೇನೆ. ಯಾವಾಗ ಅಂತಂದ್ರೆ, ನನ್ನ ನಾಮ ಏನಿದೆ ಮೊದಲು ಅರಿತವನಾಗಿರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇನ್. ಅರ್ಥ ಆಗ್ತಿದ್ದೇವೆ? ದಯಮಾಡಿ ಹೇಳ್ತೇನೆ, ಯೇಸುವಿನ ನಾಮವನ್ನ ಅರಿತವನಾಗಿರು, ಯೇಸುವಿನ ನಾಮವನ್ನ ತಿಳಿದವನಾಗಿರು. ಹಲ್ಲೆಲೂಯಾ. ಮುಂದೆ ವಾಕ್ಯ ಓದಿಕೊಳ್ಳೋಣ್ರಿ. ಅವನು ನನಗೆ ಮೊರೆ ಇಡುವಾಗ, ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನ ದಯಪಾಲಿಸುವೆನು. ಸದುತ್ತರವನ್ನ ದಯಪಾಲಿಸುತ್ತೇನೆ. ಹಲ್ಲೆಲೂಯಾ. ಎಲ್ಲರ ಕಡೆ ನೋಡ್ರಿ. ಈಗ ನೀವು ಇನ್ನೊಂದ್ಸಲ ವಾಕ್ಯ ಓದಿ, ಎಲ್ಲರ ಕಡೆ ನೋಡ್ರಿ ದಯಮಾಡಿ. ಅವನು ನನಗೆ ಮೊರೆ ಇಡುವಾಗ, ಅವನು ನನಗೆ ಮೊರೆ ಇಡ್ತಾನೆ. ಎಲ್ಲರೂ ಮೊರೆ ಇಡ್ತೀವ? ನಾನು ಇವತ್ತಿನ ಏಸಮ್ಮಿ ಕಡೆ ನಾನು ಏನು ಕೇಳ್ಕೊಂಡಿಲ್ಲ, ನನಗೆ ಎಲ್ಲ ಐತಿ ಅನ್ನೋದು ಯಾವ್ಯಾವುದು ಇದಾವೆ? ಯಾವಿಲ್ಲ, ಎಲ್ಲವನ್ನ ಏನು ಬಂದು ಕೇಳ್ಕೊಳ್ತೇವೆ. ಆತನಿಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ದಯಪಾಲಿಸುತ್ತೇನೆ. ಹಲ್ಲೆಲೂಯಾ. ಎಲ್ಲರ ಕಡೆ ಲಕ್ಷ ಕೊಟ್ಟು ಕೇಳ್ರಿ. ಈಗ ಈ 3ನೇ ವಚನ ನಿನ್ನ ಜೀವಿತದಲ್ಲಿ, ಇದು 3ನೇದು ಲೈನ್ ಏನಿದೆ ಅದು ನಿನ್ನ ಜೀವಿತದಲ್ಲಿ ನೆರವೇರಬೇಕಂತಂದ್ರೆ ಮೊದಲನೆಯ 2ನೇದ್ದು ನೀನು ಪಾಲಿಸಬೇಕು ನಿನ್ನ ಜೀವಿತದಲ್ಲಿ. ಆಮೇನ್. ಇದು 3ನೇದು, ನಿನ್ನ ಎಲ್ಲಾ ಪ್ರಾರ್ಥನೆಗೆ ಉತ್ತರ ಸಿಗಬೇಕು, ಎಲ್ಲಾ ನಿನ್ನ ಬೇಡಿಕೆಗಳಿಗೆ ಉತ್ತರ ಸಿಗಬೇಕಂತಂದ್ರೆ ಮೊದಲು ನೀನು ಆ ಮೇಲಿನ 2 ವಾಕ್ಯಗಳನ್ನ ನಿನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅದು 1ನೇದ್ದು. 2ನೇದ್ದು, ನನ್ನ ನಾಮವನ್ನು ಅರಿತನಾಗಿರುವುದರಿಂದ ಅದು 2ನೇದ್ದು. ಇದೆರಡನ್ನ ನಿನ್ನ ಜೀವನದಲ್ಲಿ ನೀನು ಅಳವಡಿಸಿಕೊಂಡ್ರೆ ನೀನು ಯಾವುದೇ ಸಮಯದಲ್ಲಿ ನೀನು ಮೊರೆ ಇಡುವಾಗ ದೇವರು ಅಲ್ಲಿಗೆ ಬರ್ತಾರೆ, ನಿನ್ನ ಸನ್ನಿಧಾನಕ್ಕೆ ಬರ್ತಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಿದೆ? ಆಮೇನ್, ಆಮೇನ್.
ಯಾವ ರೀತಿಯಾಗಿ ಎಂಬುದಾಗಿ ನಾನು ಹೇಳ್ತೇನೆ. ನಾನು ಆಗಲೇ ಹೇಳಿದೆ, ಇಬ್ಬರು ಫ್ರೆಂಡ್ಸದ ಉದಾಹರಣೆ ತೆಗೆದುಕೊಂಡು ಹೇಳಿದೆ. ಈಗ ಮತ್ತೆ ನಾನು ಅದೇ ಫ್ರೆಂಡ್ಸನ್ನ ತೆಗೆದುಕೊಳ್ತೇನೆ. ಈಗ 4-5 ಜನ ಫ್ರೆಂಡ್ಸ್ ಇರ್ತಾರೆ, ಗೆಳೆಯರು ಇರ್ತಾರೆ. ಪ್ರತಿದಿನ ಏನಾಗ್ತವೆ, ಭೇಟಿ ಆಗ್ತಾನೆ ಇರ್ತಾವೆ. ಕೇಳಿಸ್ಕೊತಾ ಇದ್ದೀವಿ? ಆಮೇಲೆ ಪ್ರತಿದಿನ ಭೇಟಿ ಆಗ್ತವೆ, ಮತ್ತೆ ಮನೆಗೆ ಹೋಗ್ತವೆ, ಊಟ ಮಾಡ್ತವೆ, ಮಲ್ಕೊಳ್ತವೆ, ಮತ್ತೆ ಕೆಲ್ಸಕ್ಕೆ ಹೋಗ್ತವೆ, ಮತ್ತೆ ಸಾಯಂಕಾಲ ಏನು ಮಾಡ್ತವೆ, ಕೆಲವೊಬ್ಬರು ಅದೊಂದು ರೂಟೀನ್ ಆಗಿ ಬಿಟ್ಟಿರ್ತದೆ. ಸ್ನೇಹಿತರೆಲ್ಲ ಪ್ರತಿದಿನ ಸೇರ್ತಾ ಇರ್ತಾರೆ. ಹಾಲೆಲೂಯ್ಯ. ಕೇಳಿಸ್ಕೊತಾ ಇದ್ದೀರಾ? ಕೇಳಿಸ್ಕೊತಾ ಇದ್ದೀವಿ? ಒಂದು ದಿನ ಬರ್ತದೆ, ಅದರಲ್ಲಿ ಒಬ್ಬ ಸ್ನೇಹಿತ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗುವಾಗ ಆಕ್ಸಿಡೆಂಟ್ ಆಗ್ಬಿಡ್ತದೆ. ಏನಾಗ್ತದೆ? ಆಕ್ಸಿಡೆಂಟ್ ಆಗ್ತದೆ, ಏನೋ ಒಂದು ಆಗ್ತದೆ. ಅವನನ್ನ ಏನು ಮಾಡ್ತಾರಪ್ಪ ಅಂತಂದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಹಾಲೆಲೂಯ್ಯ. ಅರ್ಥ ಆಗ್ತಿದ್ದೇವೆ? ಕರ್ಕೊಂಡು ಹೋದ ತಕ್ಷಣ ಅಲ್ಲಿರುವಂಥವ್ರು ಕೇಳ್ತಾರೆ, ಯಾರಿಗೆ ನಾನು ಕಾಲ್ ಮಾಡಲಿ, ಬೇಗ ಹೇಳು, ನಿಂಗೆ ಆಕ್ಸಿಡೆಂಟ್ ಆಗೈತಿ. ಡಾಕ್ಟರ್ ಕೇಳ್ತಾರೆ, ಯಾರಿಗೆ ಕಾಲ್ ಮಾಡಲಿ, ಮನೆಗೆ ಈಗ ಹೇಳೋದು ಬೇಡ್ರಿ, ಭಾಳ ಮತ್ತು ಒಮ್ಮೆ ಹೆದರ್ ಬಿಡ್ತವೆ. ನಾನೊಂದು ನಂಬರ್ ಕೊಡ್ತೇನೆ, ನನ್ನ ಸ್ನೇಹಿತರ ನಂಬರ್ ಕೊಡ್ತೇನೆ, ಅವ್ರು ಕಾಲ್ ಮಾಡಿರಿ ಡಾಕ್ಟರೇ. ಹಾಲೆಲೂಯ್ಯ. ಆ ಸ್ನೇಹಿತರಿಗೆ ಕಾಲ್ ಮಾಡಿದ ತಕ್ಷಣ ಅವ್ರು ನೋಡ್ತವೆ, ಏನಪ್ಪ ಇವೇ ಇಷ್ಟು ಜಲ್ದಿ ಫೋನ್ ಹಚ್ಚಿದ, ನಾವು ಸಾಯಂಕಾಲ ಕೊಡ್ತೇವೆ, ಇಷ್ಟು ಲಘು ಹಚ್ಚಿದಲ್ಲ ಫೋನ್ ಅಂತೇಳಿ. ಫೋನ್ ಎಬ್ಬಸ್ ಮಾತಾಡಿದ ಕೂಡಲೇ ಡಾಕ್ಟರ್ ಮಾತನಾಡ್ತಾರೆ ಆ ಕಡೆಯಿಂದ, ನಾನು ನಿನ್ನ ಸ್ನೇಹಿತ ಅಲ್ಲಪ್ಪ, ನಾನು ಡಾಕ್ಟರ್ ಇದ್ದೀನಿ ಹಾಸ್ಪಿಟಲ್ನಲ್ಲಿ, ನಿನ್ನ ಸ್ನೇಹಿತನಿಗೆ ಏನಾಗಿದೆ, ಆಕ್ಸಿಡೆಂಟ್ ಆಗಿದೆ ಅಂದ ತಕ್ಷಣವೇ ಆ ಸ್ನೇಹಿತ ಏನು ಮಾಡ್ತಾನೆ, ಹೌದು ಆಕ್ಸಿಡೆಂಟ್ ಆಗಿದ್ದೀವಿ ನೋಡ್ಕೊಳ್ರಿ ನೀವು ಅಂತ ಅನ್ನೋದಿಲ್ಲ. ಆಕ್ಸಿಡೆಂಟ್ ಯಾವ ಡಾಕ್ಟರ್, ಯಾವ ಹಾಸ್ಪಿಟಲ್, ಯಾವುದು ಏನು ಕೇಳ್ತಾನೆ. ಹಾಲೆಲೂಯ್ಯ. ತಕ್ಷಣವೇ ರೆಸ್ಪಾನ್ಸ್ ಮಾಡ್ತಾನೆ ಆ ಸ್ನೇಹಿತ. ಯಾಕಂತಂದ್ರೆ ಪ್ರತಿದಿನ ಸೇರಿರ್ತಾರೆ, ಪ್ರತಿದಿನ ಕೂಡಿರ್ತಾರೆ, ಪ್ರತಿದಿನ ಆಸಕ್ತಿ ಉಳ್ಳವರಾಗಿರ್ತಾರೆ, ಪ್ರತಿದಿನ ಊಟ ಮಾಡಿರ್ತಾರೆ, ಪ್ರತಿದಿನ ಕೋಲ್ಡ್ ಡ್ರಿಂಕ್ಸ್ ಕುಡ್ತಿರ್ತಾರೆ, ಪ್ರತಿದಿನ ಎಲ್ಲಾದ್ರೂ ಟ್ರಿಪ್ಪಿಗೆ ಹೋಗ್ತಾ ಇರ್ತಾರೆ. ಹಾಲೆಲೂಯ್ಯ. ಯಾವಾಗಲೂ ಆ ಸ್ನೇಹಿತರು ಅನ್ಯೋನ್ಯತೆಯಲ್ಲಿ ಇರ್ತಾರೆ. ಯಾವಾಗ ಡಾಕ್ಟರ್ ಫೋನ್ ಹಚ್ತಾನೋ ಅದೇ ಕ್ಷಣ ಆ ಸ್ನೇಹಿತ ಯಾವುದು ಹಾಸ್ಪಿಟಲ್ ಡಾಕ್ಟರೇ, ಎಲ್ಲಿಗೆ ನಾನು ಬರಬೇಕು. ಹಾಲೆಲೂಯ್ಯ. ಅಷ್ಟೇ ಅಲ್ಲ, ಆ ಸ್ನೇಹಿತ ಕಟ್ ಮಾಡಿ ಉಳಿದ ಸ್ನೇಹಿತರಿಗೆ ಫೋನ್ ಹಚ್ಚಿ ಹೇಳ್ತಾರೆ. 10 ನಿಮಿಷದಲ್ಲಿಯೇ ಅವರೆಲ್ಲರೂ ಸೇರಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಯಾಕಂತಂದ್ರೆ ಪ್ರತಿದಿನ ಅನ್ಯೋನ್ಯತೆಯಲ್ಲಿ ಇರ್ತಾರೆ. ನೀನು ಪ್ರತಿದಿನ ಅನ್ಯೋನ್ಯತೆಯಲ್ಲಿ ಇರಬೇಕು ದೇವರೊಟ್ಟಿಗೆ. ಅದಕ್ಕಾಗಿ ಹೇಳ್ತಾನೆ, ನೀನು ನನ್ನಲ್ಲಿ ಆಸಕ್ತಿ ಉಳ್ಳವನಾಗಿರು, ನನ್ನ ನಾಮವನ್ನ ಅರಿತವನಾಗಿರು, ಪ್ರತಿದಿನ ನನ್ನೊಟ್ಟಿಗೆ ಸೇರು, ಪ್ರತಿದಿನ ನನ್ನೊಟ್ಟಿಗೆ ಮಾತನಾಡು, ಪ್ರತಿದಿನ ನನ್ನೊಟ್ಟಿಗೆ ನಡೆದಾಡು, ಪ್ರತಿದಿನ ವಾಕ್ಯವನ್ನ ಓದು, ಪ್ರತಿದಿನ ಪ್ರಾರ್ಥನೆಯನ್ನ ಮಾಡು. ನೀನು ಮೊರೆ ಇಡುವಾಗ ಸದುತ್ತರ ದಯಪಾಲಿಸ್ತೇನೆ, ನಿನ್ನ ಯಾರಂತ ನಾನು ಕೈ ಬಿಡೋದಿಲ್ಲ. ಹಾಲೆಲೂಯ್ಯ. ನೀನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಾಗ ಕೇಳಿಸ್ಕೊಳ್ರಿ, ನೀನು ಯಾರೇನು ಅಂತ ಕೈ ಬಿಡೋದಿಲ್ಲ. ಯಾಕೆಂದ್ರೆ ನೀನು ಮಾಡುವಂತ ಪ್ರಯಾಸ ನನ್ನ ಬುಕ್ಕಿನಲ್ಲಿ ನಾನು ಬರೆದಿಟ್ಟಿದ್ದೇನೆ. ಹಾಲೆಲೂಯ್ಯ. ಹಾಲೆಲೂಯ್ಯ. ಅರ್ಥ ಆಗ್ತಿದ್ದೇವೆ? ಆಮೇನ್. ಆ ಸ್ನೇಹಿತ ಒಂದೇ ಕಾಲ್ ಮಾಡ್ತಾನೆ, ಡಾಕ್ಟರ್ ಸ್ನೇಹಿತನಿಗೆ ಆರಾಮ. 10 ನಿಮಿಷದಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲರೂ ಹೋಗ್ತಾರೆ ಆ ಹಾಸ್ಪಿಟಲ್ಗೆ. ನೀನು ಎಂಥ ಕಷ್ಟ ಬರಲಿ, ಎಂತಹ ನೋವೇ ಬರಲಿ, ಎಂಥ ರೋಗವೇ ನಿನಗೆ ಹಾಲೆಲೂಯ್ಯ ನಿನಗೆ ಕಾಡಿರಲಿ, ಪರವಾಗಿಲ್ಲ. ನೀನು ಕಳೆದಿದೆಯಲ್ಲ ಕರ್ತನ ದಿನಗಳನ್ನ, ಅದು ನಿನ್ನ ಆಯುಷ್ಯನ ವೃದ್ಧಿಗೊಳಿಸ್ತದೆ. ಹಾಲೆಲೂಯ್ಯ. ಅರ್ಥ ಆಗ್ತಿದೆ ಅನ್ಕೋತೇನೆ. ದೇವ್ರು ಮಾತನಾಡ್ತಾ ಇದ್ದಾರ, ಯಾಕೆ ನಾನು ಅನ್ಯೋನ್ಯತೆಯಲ್ಲಿ ಕಳಿಬೇಕಂತಂದ್ರೆ ಇದಕ್ಕಾಗಿ ಕಳಿಬೇಕು. ಅದನ್ನು ಹೇಳಬಾರ್ದು. ನೀನು ಯಾವೋ ನನಗೆ ಗೊತ್ತಿಲ್ಲ, ಒಂದಿನಾದ್ರೂ ಬೈಬಲ್ ಓದಿದೀಯಾ? ಕಷ್ಟ ಬಂದಾಗ ನನಗೆ ಕವಿತಾ ಇದೆಯಾ? ಒಂದಿನಾದ್ರೂ ಪ್ರಾರ್ಥನೆ ಮಾಡಿದೀಯಾ? ಒಂದಿನಾದ್ರೂ ಬಡವರಿಗೆ ಸಹಾಯ ಮಾಡಿದೀಯಾ? ಒಂದಿನಾದ್ರೂ ಇನ್ನೊಬ್ಬರಿಗೆ ಸಮಾಧಾನ ಪಡಿಸಿದೀಯಾ? ಒಂದು ದಿನ ಆದ್ರೂ ಪ್ರೀತಿ ತೋರಿಸಿದೀಯಾ? ಒಂದು ದಿನ ಆದ್ರೂ ನನ್ನೊಟ್ಟಿಗೆ ನೀನು ಬಂದಿದ್ದೀಯಾ? ಒಂದು ದಿನ ಆದ್ರೂ ನನ್ನ ಸನ್ನಿಧಾನದಲ್ಲಿ ಕೂರ್ತಿಕೊಂಡು ನನ್ನನ್ನು ಮಹಿಮೆ ಪಡಿಸಿದೀಯಪ್ಪ? ಇಲ್ಲ. ಕಷ್ಟ ಬಂತು, ಆಸಕ್ತಿ ಇಲ್ಲ. ಹಾಲೆಲೂಯ್ಯ. ನನ್ನ ನಾಮ ಏನೆಂಬುದಾಗಿ ನೀನು ಅರಿತುಕೊಳ್ಳಿಲ್ಲ. ನಾನು ಯಾಕೆ ಈಗ ಬರಬೇಕು? ಆಮೇನ್. ಆಮೇನ್. ನಾನು ಮೊರೆಯಿಡುವಾಗ ನನ್ನ ಕಷ್ಟದಲ್ಲಿ ಆತನಿಗೆ ಬರಬೇಕಂತಂದರೆ ಈಗ ನಾನು ಆತನಿಗೋಸ್ಕರ ನಿಲ್ಲಲೇಬೇಕು. ಆಮೇನ್. ಹಾಲೆಲೂಯ್ಯ. ತೋರಿಸು ನಿನ್ನ ಆಸಕ್ತಿಯನ್ನ, ನಿನ್ನ ಪ್ರೀತಿಯನ್ನ ದೇವರಿಗೆ ತೋರಿಸು ಎಂಥದ್ದೆಂಬುದನ್ನ. ನಂಬಿಕೆ ಇದೆ, ಕ್ರಿಯೆಗಳಿಲ್ಲ. ಆಮೇನ್. ಹಾಲೆಲೂಯ್ಯ. ಅರ್ಥ ಆಗ್ತಿದ್ದೇವೆ? ಆಮೇನ್. ನಿನ್ನೆ ನಾವು ವಾಕ್ಯ ಕೇಳಿದ್ದೇವೆ. ಯಾರ ಬಗ್ಗೆ?
ಸಾವಳ ಬಗ್ಗೆ ಅವಳು ಮಾಡಿದಂಥ ಹುಚ್ಚುತನದಿಂದ ತನ್ನ ಮನೆಗೆ ಏನು ಮಾಡ್ಕೊಂಡ್ಲು, ಕಷ್ಟವನ್ನು ತೊಗೊಂಡ್ಬಂದ್ಲು. ದೇವ್ರು ಹೇಳಿಲ್ಲ ಹಾಗಗಳನ್ನ ಕರ್ಕೊಂಡು ಬಾ ಅಂತೇಳಿ. ಅಬ್ರಹಾಮನು ಹೇಳಿಲ್ಲ ನಿನ್ನಿಂದ ಮಕ್ಕಳು ಆಗ್ತಾ ಇಲ್ಲ, ನಾನು ಹಾಗಗಳನ್ನ ಕರ್ಕೊಂಡ್ಬರ್ತೇನಂತೆ. ಸಾವಳೆ ಹೇಳಿದ್ಲು ನನ್ನಿಂದ ಮಕ್ಕಳು ಆಗ್ತಾ ಇಲ್ಲ. ಹಾಲೆಲೂಯ್ಯ. ಆದ್ರೆ ಒಂದು ದಿನ ಬರ್ತದೆ, ಯಾರು ಒಳಗಡೆ ಕರ್ಕೊಂಡಿದ್ವಲ್ಲ ಹಾಗಗಳನ್ನ, ಅವಳೇ ಏನ್ ಮಾಡ್ತಾ ಇದ್ದಾಳೆ, ಕಳಿಸ್ಬಿಡ ಅವಳನ್ನ. ಆಮೇನ್. ಕಳಿಸ್ಬಿಡ ಅನ್ನುವಾಗ ಅಬ್ರಹಾಮನು ದೇವ್ರ ಹತ್ರ ಬರ್ತಾನೆ. ಏನು ಮಾಡ್ಲಪ್ಪ ದೇವ್ರೆ, ನಾನು ಕೇಳಿಲ್ಲ, ಹಾಗಳು ಬೇಕಂತ ನಾನಂತೂ ಕೇಳಿಲ್ಲ, ನೀನು ಕಳಿಸಿ ಕೊಡ್ಲಿಲ್ಲ. ಅವಳಾಗೆ ಹೇಳಿದ್ಲು, ತಲೆ ತಿಂದ್ಲು, ಊಟ ಒಂದು ದಿನ ಮಾಡಿಕೊಡ್ಲಿಲ್ಲ, ಅನ್ನ ಮಾಡಿದ್ರೆ ಉಪ್ಪು ಹಾಕ್ಲಿಲ್ಲ ಒಂದು ದಿನ. ಏನು ಮಾಡ್ಲಪ್ಪ ದೇವ್ರೆ. ಹಾಲೆಲೂಯ್ಯ. ಸಾರು ಹಾಕಂತ ನೀರು ಹಾಕ್ತಾ ಇದ್ಲು, ನೀರು ಹಾಕಂತ ನಾ ಮೊಸರು ಹಾಕ್ತಾ ಇದ್ಲು. ಏನು ಮಾಡ್ಲಿ ನಾನು ಅಂತನ್ನುವಾಗ, ಹೋಗ್ಲಿ ಅವಳು ಹೇಳ್ದಂಗ, ನೀನು ಹೆಣ್ತಿದ್ ಹಠ ಆಯ್ತಿಲ್ಲೋ, ಬಿಟ್ಟು ಬಿಡ ಅವಳು. ಆಯ್ತು, ಅವಳು ಹೇಳ್ದಂಗ ಮಾಡು. ಹಾಲೆಲೂಯ್ಯ. ಹೇಳ್ದಂಗ ಮಾಡ್ತಾಳೆ, ಹೇಳ್ದಂಗ ಮಾಡ್ತಾನೆ. ಹಾಗವನ್ನ ಕರೆದುಕೊಂಡು ಬರ್ತಾಳೆ. ಆಮೇನ್. ಹಾಗವಲ್ಲಿಯೂ ಕೂಡ ಒಂದು ಗರ್ಭವನ್ನ ಧರಿಸಿ ಒಂದು ಮಗುವನ್ನ ಜನನವಾಗ್ತದೆ. ಅದಾದ ತಕ್ಷಣ ಯಾರಿಗೆ ದೇವ್ರ ಮಗ ಕೊಡ್ತಾನೆ, ಸಾವಳಿಗೆ. ಈಗ ಸಾವಳಿ ಹೇಳ್ತಾ ಇದ್ದಾನೆ, ದೇವ್ರು ನನಗೊಂದು ಮಗು ಕೊಟ್ಟ, ಇನ್ಯಾಕೆ ಇವ್ರ ಕೆಲಸ ಇಲ್ಲೇನೈತಿ, ಕಳಿಸಿಬಿಡನ್ನುವಾಗ ಅಬ್ರಹಾಮನು ಅವಳ ಹಠವ ಗೊತ್ತೈತಲ್ಲ, ಹಠ ಹಿಡಿದ ಮುಗಿತವೆ, ಏನು ಮಾಡಕ್ಕೂ ಆಗೋದಿಲ್ಲ. ಆಮೇನ್. ಆಯ್ತು ಹೋಗ ಹೇಳ್ದಂತ ನೀಗ ಅಪ್ಪ ನೀ ಜಗ ಮಾಡ್ಬಿಡ, ನಾನು ಹೇಳ್ತೇನೆ ಅಂತೇಳಿ. ಆಮೇನ್. ನಾನು ಸಮಾಧಾನ ಹೇಳಿ ಕಳಿಸ್ತೇನೆ ಅಂತ ಹೇಳಿ ಸಮಾಧಾನ ಹೇಳಿ ಒಂದು ಬಾಟ್ಲಿ ನೀರನ್ನ ಕೊಟ್ಟ, ಒಂದು ಡಬ್ಬೆ ಊಟವನ್ನ ಕೊಟ್ಟ. ಹಾಲೆಲೂಯ್ಯ. ಹಾಲೆಲೂಯ್ಯ. ಕೊಟ್ಟ ತಕ್ಷಣ ಅವಳು ಕೂಡ ಕಣ್ಣೀರಿನಿಂದ ಹೋಗ್ತಾಳೆ. ಎಲ್ಲಿ ಮಠ ಹೋಗ್ತಾಳೆ? ಡಬ್ಬೆಯಿಂದ ಊಟ ತಿರುಗಿ ಮಠ. ಎಲ್ಲಿ ಮಠ ಹೋಗ್ತಾಳೆ? ಬಾಟ್ಲಿನ ನೀರು ಖಾಲಿ ಆಗು ಮಠ. ಹಾಲೆಲೂಯ್ಯ. ಮುಂದೆ ಮರುಭೂಮಿ, ಯಾವುದೇ ನೀರಿಲ್ಲ, ಕಾಯಿಪಲ್ಯ ಇಲ್ಲ, ಆಹಾರವಿಲ್ಲ, ಏನೂ ಇಲ್ಲ. ಅಲ್ಲಿ ಇದ್ದವರು 3 ಜನ, ನಾವು ಅನ್ಕೋತೇವೆ ಇಬ್ರು ಅಂತೇಳಿ. ಅಲ್ಲಿ ಇದ್ದವರು 3 ಜನ, ಒಂದು ಹಾಗಗಳು, ಇನ್ನೊಂದು ಹಾಗಳ ಮಗನ, ಇನ್ನೊಬ್ಬ ತಂದೆಯಾದ ದೇವರು. ನಾವು ಅನ್ಕೋಬಹುದು ನಾವು ಒಬ್ಬಂಟಿಗನಾಗಿದ್ದೇನೆ. ದೇವ ಸಂಗಡ ನಡೆದು ನೋಡು, ನೀನು ಒಬ್ಬಂಟಿಗನಲ್ಲ, ನಿನ್ನ ಜೊತೆ ಸದಾ ಕಾಲವೂ ದೇವರು ನಿನ್ನೊಟ್ಟಿಗೆ ಇರುತ್ತಾನೆ. ಕಳೆದು ನೋಡು ದೇವರೊಟ್ಟಿಗೆ ಸಮಯವನ್ನ, ನೀನು ಒಬ್ಬಂಟಿಗನಲ್ಲ, ಯಾವಾಗಲೂ ಕರ್ತನು ನಿನ್ನ ಬಲಗಡೆಯಲ್ಲಿಯೇ ಇರುವಾತನಾಗಿದ್ದಾನೆ. ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದೂ ಇಲ್ಲ. ಯಾರನ್ನ ಕೈ ಬಿಟ್ಟರು ಕರ್ತನು ನನ್ನನ್ನು ಕೈ ಬಿಡದ ದೇವರಾಗಿದ್ದಾನೆ. ಹಾಲೆಲೂಯ್ಯ. ಅಲ್ಲಿದ್ದವರು 3 ಜನ, ಇಬ್ರು ಅಳ್ತಾ ಇರ್ತಾರೆ. ಒಂದು ಮಗ, ಇವಳೇನೋ ಸಹಿಸ್ಕೋತಾಳೆ, ನೀವಿಲ್ಲ ಅಂತಂದ್ರೆ ಮುಂದಿನ ಊರು ಹೋಗ್ಬಿಡ ಸಹಿಸ್ಕೋತಾಳೆ. ಆದ ಮಗ ಅಳ್ತಾ ಇದ್ದಾನೆ. ಹಾಲೆಲೂಯ್ಯ. ಅರ್ಥ ಆಗ್ತಿದೆ ಅನ್ಕೋತೇನೆ. ಇವಳು ಕೂಗೋದು ಕರ್ತನ ಸನ್ನಿಧಾನ ಮುಟ್ಟಿತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಮಗು ಅಳುವಂತದ್ದು ಆಕ್ರಂದನ ಕರ್ತನ ಸನ್ನಿಧಾನವನ್ನು ಮುಟ್ತದೆ. ಹಾಲೆಲೂಯ್ಯ. ಆಮೇನ್. ಯಾಕಂದ್ರೆ ಹಾಗಾದ್ರೆ ಏನಾದ್ರು ತಪ್ಪಿತ್ತಾ ಇದ್ರಲ್ಲಿ? ಏನೋ ತಪ್ಪಿರಲಿಲ್ಲ. ಆಮೇನ್. ಆ ವಾಕ್ಯ ಓದಿಕೊಳ್ಳೋಣ. ಆದಿಕಾಂಡ ಪುಸ್ತಕ ಆದಿಕಾಂಡ ತೆಗೆದುಕೊಳ್ಳೋಣ ಈ ಸಮಯದಲ್ಲಿ 21ನೇ ಅಧ್ಯಾಯ 14ನೇ ವಚನ. ಆದಿಕಾಂಡ 21ನೇ ಅಧ್ಯಾಯ 14ನೇ ವಚನ. ಮಾರನೇ ದಿನ ಬೆಳಿಗ್ಗೆ ಅಬ್ರಹಾಮನು ಎದ್ದು ಹಾಗರಳಿಗೆ ಬುತ್ತಿಯನ್ನು ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು ಅವಳ ಹೆಗಲಿನ ಮೇಲೆ ಇಟ್ಟು ಮಗುವನ್ನು ಒಪ್ಪಿಸಿ ಕಳುಹಿಸಿ ಬಿಟ್ಟನು. ಅವಳು ಹೊರಟು ಬೇರ್ಷದ ಕಾಡಿನಲ್ಲಿ ಅಲೆಯುತ್ತಿದ್ದಳು. ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ ಮಗು ಸಾಯುವುದನ್ನು ನೋಡಲಾರೆನು ಅಂದುಕೊಂಡು. ಹಾಲೆಲೂಯ್ಯ. ಅವಳು ಅನ್ಕೋತಾ ಇದ್ದಾಳೆ, ಮಗು ಇನ್ನೇನು ಸತ್ತೇ ಹೋಗ್ಬಿಡ್ತದೆ. ಹಾಲೆಲೂಯ್ಯ. ಸತ್ತು ಹೋಗ್ಬಿಡ್ತದೆ ಅಂತ ಅವಳು ತಿಳ್ಕೊಂಡಿದ್ದಾಳೆ. ಮುಂದೆ ಬಿಲ್ಲೆಸುಗೆಯಷ್ಟು ದೂರ ಹೋಗಿ ಅವನೆದುರಿಗಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ಆ ಹುಡುಗನ ಮೊರೆಯು ಎಲ್ಲಿ ಕೇಳಿಸ್ತಾ ಇದೆ? ನಾವು ಅನ್ಕೋ
ಅನ್ಕೋತೇವೆ ದೇವ್ರು ಕೇಳಿಸ್ತಾ ಇಲ್ಲ, ದೇವ್ರು ಕಿವುಡಾಗ್ಬಿಟ್ಟ, ಹೇಳ್ತಿರ್ತೇವಲ್ಲ ದೇವ್ರು ಕಿವುಡಾಗಿದ್ದಾನೆ ನನ್ನ ನೋಡಿ ಅಂತೇಳಿ. ದೇವ್ರು ಕಿವುಡನಲ್ಲ, ಆತನು ಆಲಿಸುವ ದೇವರಾಗಿದ್ದಾನೆ. ಆಲಿಸ್ತಾನೆ ಪ್ರತಿದಿನ. ನೀನು ಕೆಟ್ಟದ್ದು ಮಾತಾಡಿದ್ರು ಆಲಿಸ್ತಾನೆ, ಒಳ್ಳೇದು ಮಾತಾಡಿದ್ರು ಆಲಿಸುವಂತವನಾಗಿದ್ದಾನೆ. ಆ ಮಗುವಿನ ಆ ಕಂದನ ಎಲ್ಲಿ ಕೇಳಿಸ್ತಾ ಇದೆ? ಕರ್ತನ ಸನ್ನಿಧಾನವನ್ನ ಮುಟ್ತಾ ಇದೆ. ಹಾಲೆಲೂಯ. ಮುಂದೆ ದೇವದೂತನು ಆಕಾಶದಿಂದ ಹಾಗರಳನ್ನ ಕರೆದು ಹಾಗರಳೇ ನಿನಗೇನಾಯ್ತು? ಅಂಜಬೇಡ, ಭಯಪಡಬೇಡ, ಹೆದರಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ಆ ಹುಡುಗನ್ನ ನೀನು ಯಾವ ಸ್ಥಳದಲ್ಲಿ ನೀನು ಇಟ್ಟು ನೀನು ಇಲ್ಲಿ ಬಂದಿದ್ದೀಯಲ್ಲ, ಅದೇ ಸ್ಥಳದಿಂದಲೇ ಆ ಕೂಗು ಯಾರನ್ನು ಮುಟ್ತಾ ಇದೆ? ದೇವರಿಗೆ. ನೀನು ಯಾವ ಸ್ಥಳದಲ್ಲಿದ್ದೀಯಾ ಮುಖ್ಯ ಅಲ್ಲ, ನೀನು ಹಾಲೆಲೂಯಾ ಕೇಳಿಸ್ಕೊತಾ ಇದ್ದೀವಿ. ನೀನು ಯಾವ ಸ್ಥಳದಲ್ಲಿ ಇದೆಯಾ ಅನ್ನೋದು ಮುಖ್ಯ ಅಲ್ಲವೇ. ಸಭೆ ಒಳಗಡೆ ಇದೆಯಾ, ಕಚೇರಿಯಲ್ಲಿದೆಯಾ, ಮನೆಯಲ್ಲಿದೆಯಾ, ಎಲ್ಲಿದೆಯೋ ಅದು ಮುಖ್ಯ ಅಲ್ಲ. ನೀನು ಯಾರನ್ನ ಎದುರು ನೋಡ್ತಾ ಇದೆಯೋ ಅದು ಬಹಳ ಮುಖ್ಯವಾಗಿರುವಂಥದ್ದಾಗಿದೆ. ಆಮೇನ್. ಸಭೆಗೆ ಬಂದ ದೇವದೂತರ ಹಾಗೆ ನಾವು ಮಾಡ್ತೇವೆ. ಮನೆಯಲ್ಲಿ ದೇವರು ಅಂತರ್ಯವನ್ನು ನೋಡುವಂಥವನಾಗಿದ್ದಾನೆ, ಒಳಗಿನ ತೋರಿಕೆಯನ್ನು ನೋಡುವ ಆತನಾಗಿದ್ದಾನೆ. ಹಾಲೆಲೂಯಾ. ಮುಂದೆ ಓದೋಣ್ರಿ. ನೀನೆದ್ದು ಅವನನ್ನು ಎತ್ತಿಕೊಂಡು ಕೈ ಬಿಡದೆ ಇರು. ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. ನಾನು ಅವನನ್ನ ದೊಡ್ಡ, ನೋಡ್ರಿ ಹಾಲೆಲೂಯಾ, ದೇವರ ಯೋಚನೆ ಅವನನ್ನ ದೊಡ್ಡ ಜನಾಂಗ ಮಾಡ್ಬೇಕೆಂಬುದಾಗಿ. ಹಾಗಳು ಅನಿಸ್ಕೋತಾಳೆ, ಸಾಯ್ತಾನೇನು ಅಂತ ಹೇಳಿ. ಇನ್ನೇನು ಸಾಯ್ತಾನು ಅಂತೇಳಿ ಹಾಗಳು ಅನ್ಕೊಂಡಿದ್ದಾಳೆ. ಆದ್ರೆ ದೇವ ಅನ್ಕೊಂಡಿದ್ದಾನೆ, ಇವನಿಂದಲೇ ನಾನು ದೊಡ್ಡ ಜನಾಂಗವನ್ನ ಮಾಡ್ತೇನೆ ಅಂತೇಳಿ. ಹಲ್ಲೆಲೂಯಾ, ಆಮೇನ್. ನನ್ನ ಆಲೋಚನೆಗಳು ದೇವರ ಆಲೋಚನೆ ಅಂತರ ವ್ಯತ್ಯಾಸವಿದೆ. ಹಲ್ಲೆಲೂಯಾ, ಅರ್ಥ ಆಗ್ತಿದ್ದೇವೆ. ಮುಂದೆ ಓದೋಣ. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆಯುವುದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ದೇವರು ಆ ಹುಡುಗನ ಸಂಗಡ ಇದ್ದನು. ದೇವರು ಆ ಹುಡುಗನ ಸಂಗಡಲೇ ಇದ್ದನು. ಹಾಲೆಲೂಯಾ. ಸಾಕು, ಕೇಳಿಸ್ಕೋತಾ ಇದ್ದೀವಿ. ಅಲ್ಲಿ ಮೊದಲು ಅಲ್ಲಿ ಏನಿರಲಿಲ್ಲ, ನೀರಿರಲಿಲ್ಲ. ಯಾವಾಗ ಇವಳು ಮೊರೆ ಇಡ್ತಾಳೋ ಮರುಭೂಮಿಯನ್ನೇ ದೇವರು ದೊಡ್ಡ ಬಾವಿಯಾಗಿ ಮಾಡಿಕೊಡ್ತಾರೆ. ಹಾಲೆಲೂಯಾ. ನಿನಗೆ ಉತ್ತರ ಎಲ್ಲಿಂದ ಸಿಗ್ತದೋ ನಿನಗೆ ಬೇಕಾಗಿಲ್ಲ. ನಿನಗೆ ಉತ್ತರ ಬೇಕಂತಂದ್ರೆ ನೀನು ಆಸಕ್ತಿ ಉಳ್ಳವನಾಗಿರು, ಆತನ ನಾಮವನ್ನ ಅರಿತುಳ್ಳವನಾಗಿರು. ಆಗ ನೀನು ಮೊರೆ ಇಡುವಾಗ ನೀನು ಅನ್ಕೊಂಡೇ ಇರೋದಿಲ್ಲ, ಅಂತಹ ಮಹತ್ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನೆರವೇರುತ್ತದೆ. ಹಾಲೆಲೂಯಾ. ನೀನು ಅನ್ಕೊಂಡಿರ್ಬೋದು ಎಲ್ಲ ಬಾಗಿಲುಗಳು ಮುಚ್ಚಿಕೊಂಡಿದೆ ಅಂತ ಹೇಳಿ. ಬಾಗಿಲು ತೆರೆಯುವುದಕ್ಕಾಗಿ ಒಬ್ಬನಿದ್ದಾನೆ. ಆಮೇನ್. ಆ ಎಲ್ಲ ಬಾಗಿಲ ಮುಚ್ಚಕ್ ಕಾರಣ ಯಾರು? ಎಲ್ಲ ನಾವು ಮುಚ್ಚುತ್ತೇವೆ. ಪಟ್ಟು 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 ಮುಚ್ಚಿ, ಅಯ್ಯೋ ಕರ್ತನೇ ಬಾಗಿಲ ಮುಚ್ಚೈತಿ. ಹೌದಾ? ನಾನು ಹೇಳ್ತಾ ತಪ್ಪ ಅಥವಾ ಕರೆಕ್ಟಾ? ಇನ್ನೊಬ್ಬ ದ್ವೇಷ ಮಾಡ್ತೇವೆ, ಪಾಪ ಮಾಡ್ತೇವೆ, ಮುಚ್ಚುತ್ತೇವೆ. ಕರ್ತನಿಗೆ ಅವಿಧೇಯರಾಗ್ತೇವೆ, ಸಭೆಗೆ ಅವಿಧೇಯರಾಗ್ತೇವೆ, ಎಲ್ಲ ಮುಚ್ಚುತ್ತೇವೆ. ಆಮೇಲೆ ಕಷ್ಟ ಬಂದ ದೇವೆಲ್ಲ ಬಾಗಿಲ ಮುಚ್ಚೈತಿ, ಏನು ಮಾಡಲಿ ನಾನು. ಆ ಬಾಗಿಲು ಮುಚ್ಚದ ಹಾಗೆ ನೋಡ್ಕೋ. ಇವಾಗಲೇ ನೋಡ್ಕೊಳ್ಬೇಕಲ್ಲ, ಆ ಬಾಗಿಲು ಮುಚ್ಚಿಕೊಳ್ಳದ ಹಾಗೆ. ಹಾಲೆಲೂಯಾ, ಆಮೇನ್, ಆಮೇನ್. ಕಷ್ಟದ ದಿನಗಳು ಸಮೀಪಿಸದೊಳಗಾಗಿ ಈಗಲೇ ನಿನ್ನ ಕರ್ತನನ್ನ ಸ್ಮರಿಸು, ನೆನಪು ಮಾಡಿಕೋ. ಹಾಲೆಲೂಯಾ, ಆಮೇನ್. ಅರ್ಥ ಆಗ್ತಿದ್ದೀವಿ? ದೇವರು ಮಾತನಾಡ್ತಾ ಇದ್ದಾರ? ಆಮೇನ್. ಹಾಗಗಳ ಧ್ವನಿ ಕೇಳಿಸ್ತಾ ಇಲ್ಲ ದೇವರಿಗೆ. ಆ ಚಿಕ್ಕ ಮಗುವಿನ ಆಕಂದನ ಕೇಳಿಸ್ತದೆ ಅಂತಂದ್ರೆ ನಿನ್ನ ಧ್ವನಿ ಕೇಳಿಸೋದಿಲ್ವಾ ದೇವರಿಗೆ? ನಿನ್ನ ಸ್ವರ ಕೇಳಿಸೋದಿಲ್ವಾ ದೇವರಿಗೆ? ಹಾಲೆಲೂಯಾ. ನಿನ್ನ ಸ್ವರ ಕರ್ತನ ಪಾದವನ್ನ ಮುಟ್ಟಬೇಕಂತಂದ್ರೆ ಇವತ್ತು ನೀನು ಆತನ ಆಸಕ್ತಿ ಉಳ್ಳವನಾಗಿರು. ಈಗಲೇ ಆತನ ನಾಮವನ್ನ ಅರಿತವನಾಗಿರು. ಹಾಲೆಲೂಯಾ. ಆ ನಾಮ ಎಲ್ಲ ನಾಮಕ್ಕಿಂತಲೂ ಶ್ರೇಷ್ಠವಾದ ನಾಮ. ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಮನುಷ್ಯರಿಗೆ ಕೊಡಲ್ಪಟ್ಟಂತ ಒಂದೇ ಒಂದು ನಾಮ ಯೇಸುವಿನ ನಾಮವಾಗಿದೆ. ಹಾಲೆಲೂಯಾ, ಹಾಲೆಲೂಯಾ.
ಅರ್ಥ ಆಗ್ತದೆ ಅನ್ಕೋತೇನೆ. ಆಮೇನ್. ಇವತ್ತು ನಾನು ಇಲ್ಲಿ ಬಂದು ಈ ಕುರ್ಚಿ ಮೇಲೆ ಕೂತುಕೊಂಡು ಒಂದು ಒಳ್ಳೆಯ ಜೀವನ ಏನೋ ಒಂದು ದೇವರ ಕೃಪೆಯಲ್ಲಿ ನಾವು ಮಾಡ್ತಾ ಇದ್ದೇವಪ್ಪ ಅಂತಂದ್ರೆ ಅದು ಕರ್ತನ ನಾಮದಿಂದಲೇ, ಮತ್ತೇನೂ ಅಲ್ಲ. ಹಲ್ಲೆಲೂಯ. ಯೇಸುವಿನ ನಾಮ ಎಲ್ಲ ನಾಮಕ್ಕಿಂತಲೂ ಶ್ರೇಷ್ಠವಾದಂತಹ ನಾಮವಾಗಿದೆ. ಆಸಕ್ತಿ ಉಳ್ಳವನಾಗಿರು, ಆತ ನಾಮವನ್ನು ಅರಿತವನಾಗಿರು. ನೀನು ಮೊರೆ ಇಡುವಾಗ ದಯಪಾಲಿಸುವಂತ ದೇವರಾಗಿದ್ದಾನೆ. ಓಕೆ, ಹಲ್ಲೆಲೂಯ, ಹಲ್ಲೆಲೂಯ. ಮುಂದೆ ವಚನ ಓದಿಕೊಂಡು 91ನೇ ಕೀರ್ತನೆ. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ತಪ್ಪಿಸಿ ಘನಪಡಿಸುವೆನು ಎಂಬುದಾಗಿ. ಹಲ್ಲೆಲೂಯ. ನೀನು ಇಕ್ಕಟ್ಟಿನಲ್ಲಿದ್ದಾಗ ಯಾರು ಹತ್ತಿರ ಇರ್ತಾರೋ ಗೊತ್ತಿಲ್ಲವೇ, ಆದರೆ ಕರ್ತನು ಹತ್ತಿರವಾಗಿರ್ತಾನೆ. ಹಲ್ಲೆಲೂಯ. ಆಮೇನ್. ಡಾಕ್ಟರ್ ಯಾರಾದ್ರೂ ಬಂದು ನಮ್ಮ ಸಾರಿ ಕೇಳಿದ್ರೆ ನಮಗೆ ಖುಷಿ ಆಗ್ತದೆ, ಹೌದಾ? ಯಾವ್ದು ಏನಾದ್ರು ಬಂದು ಸಾರಿ ಕೇಳಿದ್ರೆ ಖುಷಿ ಆಗ್ತದೆ. ಡಾಕ್ಟರ್ ಬಂದು ಸಾರಿ ಕೇಳಿದ್ರೆ ಖುಷಿ ಆಗ್ತದ, ದುಃಖ ಆಗ್ತದೆ? ಸಾರಿ, ಬದುಕಿಸಕ್ಕಾಗ್ಲಿಲ್ಲ, ಸಾರಿ, ಏನು ಮಾಡಕ್ಕಾಗೋದಿಲ್ರಿ ಇನ್ನ. ಆಮೇನ್, ಆಮೇನ್. ಅಂತಹ ಇಕ್ಕಟ್ಟಿನ ಪರಿಸ್ಥಿತಿ ಒಳಗಡೆನೂ ದೇವರು ನಿನಗೆ ಹತ್ತಿರವಾಗ್ತಾನೆ. ಹಲ್ಲೆಲೂಯ. ದಾನಿಯೇಲನನ್ನ ಎಲ್ಲಿ ಹಾಕಿದ್ರು? ಗಾರ್ಡನ್ ಹಾಕಿದ್ವಿ. ಗಾರ್ಡನ್ ಆಗಿದಂತ ಸಿಮೆಂಟ್ ಸಿಂಹ ಐತಲ್ಲ ಅಂತದಲ್ಲ, ಸಜೀವ ಹಸಿವೆಯಲ್ಲಿ ಇದ್ದಂತಹ ಸಿಂಹದ ಗವಿ ಒಳಗಡೆ ಯಾರನ್ನ ಹಾಕ್ತವೆ? ದಾನಿಯೇಲನನ್ನ ಹಾಕ್ತವೆ. ಹಲ್ಲೆಲೂಯ. ಆಮೇನ್. ಹಾಕಿ ಆ ಬಾಗಿಲವನ್ನ ಏನ್ ಮಾಡ್ತವೆ? ಮುಚ್ಚುತ್ತವೆ. ಆಮೇನ್. ಅಲ್ಲಿ ಒಂದು ಸಿಂಹ ಮಲಗುವಂತ ಸಿಂಹ ಅಲ್ಲವೇ, ಹಸಿವೆಯಿಂದ ಕೂಗ್ತಾ ಇರುವಂತಹ ಸಿಂಹ. ಹಲ್ಲೆಲೂಯ. ಕೇಳಿಸ್ಕೊತಾ ಇದ್ದೀವಿ? ಎಲ್ಲಾದ್ರೂ ನಾವು ಈಗ ಸರ್ಕಸ್ಗೆ ಹೋದಾಗ ಅಥವಾ ಜೂ ನೋಡಕ್ಕೆ ಹೋದಾಗ ಸಿಂಹ ಅಲ್ಲಿರ್ತದೆ, ಎಲ್ಲೇ ಭಾಳ ದೂರ ಇರ್ತದೆ. ಅದರ ಒಂದು ಗರ್ಜನೆ, ಒದರುವಂಥ ಗರ್ಜನೆಯಿಂದ ಜನ ಏನು ಮಾಡ್ತಾರೆ? ಹೆದರಿ ಬಿಡ್ತಾರೆ, ಹೌದಾ? ಈಗ ದಾನಿಯೇಲ ಅಷ್ಟು ದೂರ ಇಲ್ಲ, ಇಲ್ಲೇ ಸಿಂಹ, ಅದ ಮಧ್ಯದಲ್ಲಿ ಒಬ್ಬನಿದ್ದಾನೆ. ಅದರ ಬಾಯನ್ನ ಕಟ್ಟಿ ಹಾಕುವುದಕ್ಕಾಗಿ ಒಬ್ಬನು ಇದ್ದಾನೆ ಅಲ್ಲಿ. ಹಲ್ಲೆಲೂಯ. ಆತನು ಯಾರು? ಆತನು ಆರಾಧನೆ ಮಾಡುವಂತ ಆಸಕ್ತಿ ಉಳ್ಳವನಾಗಿರುವಂತ ದೇವರೇ ಮಧ್ಯದಲ್ಲಿ ಬಂದ. ನೀನು ಆಸಕ್ತಿ ಉಳ್ಳವನಾಗಿದ್ದರೆ ದಾನಿಯೇಲನಂತ ಕಾಪಾಡುವಂತ ದೇವರು ನಿನ್ನನ್ನು ಕಾಪಾಡ್ತಾರೆ. ಹಲ್ಲೆಲೂಯ. ನಿನ್ನನ್ನು ಕಾಪಾಡ್ತಾರೆ, ಹೌದಾ? ಆತನ ಇಕ್ಕಟ್ಟಿನಲ್ಲಿದ್ದ, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದೇ ಆತನನ್ನು ಘನಪಡಿಸ್ತೇನೆ. ಹಲ್ಲೆಲೂಯ. ರಾಜ ಹೊರಗಡೆ ಏನ್ ಮಾಡ್ತಾ ಇದ್ದಾನೆ? ಅಯ್ಯೋ, ದಾನಿಯೇಲನನ್ನ ತಿಂದು ಬಿಡ್ತೇತನೋ, ದಾನಿಯೇಲನನ್ನ ಸಿಂಹ ತಿಂದು ಬಿಡ್ತೇತೇನೋ ಅಂತ ಹೇಳಿ ಚಿಂತಾಕ್ರಾಂತನಾಗಿರ್ತಾನೆ. ಹಲ್ಲೆಲೂಯ. ಯಾವಾಗ ಬೆಳಿಗ್ಗೆ ಆಗ್ತದೋ ರಾಜ ಕೇಳ್ತಾನೆ, ದಾನಿಯೇಲನೇ, ದಾನಿಯೇಲನೇ, ನೀನು ಬದುಕಿದ್ದೀಯಾ? ಆಗ ಒಳಗಿಂದ ಒಂದು ಧ್ವನಿ ಬರ್ತದೆ, ರಾಜನೇ, ಚಿರಂಜೀವಿಯಾಗಿರು, ನಾನು ಆರಾಧನೆ ಮಾಡ್ತಾ ಇರುವಂತ ದೇವರು ನನ್ನನ್ನು ಕಾಪಾಡಿದ್ದಾನೆ. ಹಲ್ಲೆಲೂಯ. ಆಮೇನ್. ಅರ್ಥ ಆಗ್ತಿದೆ ಎಷ್ಟು ಇಂಪಾರ್ಟೆಂಟ್ ನೋಡಿ, ಒಂದಕ್ಕೊಂದು ಎಷ್ಟೊಂದು ಹೋಲಿಕೆಯಾಗಿದೆ. ನೀನು ಆಸಕ್ತಿ ಉಳ್ಳವನಾಗಿದೆ, ದೇವರು ನಿನ್ನ ಪಕ್ಕದಲ್ಲಿಯೇ ಇರ್ತಾನೆ. ಹಲ್ಲೆಲೂಯ. ಆತನ ನಾಮವನ್ನು ಅರಿತವನಾಗಿದ್ದರೆ ದೇವರು ನಿನ್ನನ್ನು ಇಕ್ಕಟ್ಟಿನಲ್ಲಿ ಅದನ್ನು ತೆಗೆದು ಹಾಕ್ತಾನೆ. ಸಿಂಹದ ಬಾಯನ್ನೇ ಕಟ್ಟಿದ ಆತನು ನಿನ್ನ ಜೀವಿತಕ್ಕೆ ವಿರುದ್ಧವಾಗಿ ಬಂದಂತಹ ಎಲ್ಲ ಗಂಡಾಂತರಗಳನ್ನ ಅದನ್ನು ತೆಗೆದು ಹಾಕೋದಿಲ್ವಾ? ಕ್ಷಣ ಚಿಟಿಕೆ, ಬರೀ ಚಿಟಿಕೆ ದೇವರಿಗೆ, ಹೌದಾ? ಒಂದು ಚಿಟಿಕೆಯಲ್ಲಿ ಎಲ್ಲವನ್ನ ಬದಲಾಯಿಸ್ತಾನೆ. ದೇವರು ನಿನ್ನ ಜೀವಿತವನ್ನ ಬದಲಾಯಿಸಕ್ಕೆ ಸಾಧ್ಯ ಇಲ್ವಾ? ಆಮೇನ್. ದಾನಿಯೇಲನ ಕಾಪಾಡಿದಂತ ದೇವರು ನಿನ್ನನ್ನು ಕಾಪಾಡುವ ಆತನಾಗಿದ್ದಾನೆ. ಹಲ್ಲೆಲೂಯ. ಆಮೇನ್, ಆಮೇನ್. ಅರ್ಥ ಆಗ್ತಿದೆ ಅನ್ಕೋತೇನೆ. ಆಮೇನ್. ಆತನ ಎಲ್ಲಿದ್ದ? ಸಿಂಹದ ಗವಿ ಒಳಗಡೆನೆ ಇದ್ದ. ಆತನಿಗೊಂದು ನಂಬಿಕೆ ಇದೆ, ದೇವರು ನನ್ನ ಸಂಗಡ ಯಾವಾಗಲೂ ಇರ್ತಾನೆ ಅಂತ ಹೇಳಿ.
ಮನ್ಯಾಗ ಒಂದು ಜಾಂಡ್ಗೆ ನೋಡಿದ್ರೆ ಹೆದರ್ತೇವೆ. ಮನ್ಯಾಗ ಒಂದು ಜಾಂಡ್ಗೆ ನೋಡಿದ್ರೆ ಹೆದರ್ತಾವೆ. ಒಂದು ಹಲ್ಲಿ ನೋಡಿದ್ವಿ ಇದನ್ನ ದಾಟ ಆ ಕಡೆ ಹೋಗಂಗಿಲ್ರಿ. ಅಂಥದ್ರಲ್ಲಿ ಸಿಂಹನೇ ಎದುರುಗಡೆ ಇದೆ. ಊಹಿಸ್ಕೊಳ್ರಿ, ನಾವು ಆರಾಮಾಗಿದ್ದೇವೆ, ನಮಗೆ ಅರ್ಥ ಆಗ್ತಾ ಇಲ್ಲ ಅಂತದ್ದು, ನಮಗೆ ಅನುಭವ ಬರ್ತಾ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಒಂದು ನಾಯಿ ಬಂದರೆ ನಾನು ಎದು ಹೋಗ್ತೇನೆ, ಎಲ್ಲ ಕಡ್ದ ಮತ್ತೆ 5 ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಳ್ಳಿಯಪ್ಪ ಅಂಥೇಳಿ. ಆಮೇನ್, ಆಮೇನ್. ಅರ್ಥ ಆಗ್ತಿದ್ದೇವೆ. ದೇವರು ಎಂಥ ಸ್ಥಿತಿಯೊಳಗಿದ್ದರೂ ದೇವರು ನಮ್ಮನ್ನು ಕಾಯುವಂಥ ದೇವರಾಗಿದ್ದಾನೆ. ಮುಂದೆ ವಾಕ್ಯ 91ನೇ ಕೀರ್ತನೆ. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ, ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸು. ಅವನನ್ನ ಯಾರಿಗೆಲ್ಲ ಬೇಕಾಗಿದೆ ದೀರ್ಘಾಯುಷ್ಯ? ದೀರ್ಘಾಯುಷ್ಯ ಅಂದ್ರೆ ಏನ್ರಿ? ಹೆಚ್ಚು ಕಾಲ ನಾನು ಬದುಕ್ಬೇಕು. ಬದುಕಿ ಏನ್ ಮಾಡೋದೈತೆ? ಅದ ಏನ್ ಮಾಡೋದೈತೆ ಬದುಕಿ? ನಾನು ಯಾಕೆ ದೀರ್ಘಾಯುಷ್ಯವಾಗಿ ಬದುಕಬೇಕು? ಅಲ್ಲಿಂದ ಬಂತು ಆನ್ಸರ್. ಏದಕ್ಕಾಗಿ ನಾನು ದೀರ್ಘಾಯುಷ್ಯವಾಗಿ ಬದುಕಬೇಕ್ರಿ? ಇನ್ನೊಬ್ಬರಿಗಾಗಿ, ದೇವರಿಗಾಗಿ, ಕ್ರಿಸ್ತನಿಗಾಗಿ. ಹಾಲೆಲೂಯಾ. ಎಷ್ಟು ಆತ್ಮಗಳನ್ನ ದಯಪಾಲಿಸಬೇಕು. ಓ ಹಾಲೆಲೂಯಾ. ಅಷ್ಟು ಆತ್ಮವನ್ನು ದಯಪಾಲಿಸುವುದಕ್ಕಾಗಿ ದೀರ್ಘಾಯುಷ್ಯವನ್ನು ದೇವರನ್ನು ಅನುಗ್ರಹಿಸಬೇಕಾಗಬೇಕು. ಆಮೇನ್. ಜ್ಞಾನೋಕ್ತಿಗಳ ಪುಸ್ತಕ ನೋಡಿಕೊಳ್ಳೋಣ್ರಿ. ಒಂದು ವಾಕ್ಯ, 3ನೇ ಅಧ್ಯಾಯ 1ನೇ ವಚನ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಉಪದೇಶವನ್ನ ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಹಾಲೆಲೂಯಾ. ನನ್ನ ಆಜ್ಞೆಗಳನ್ನ ಮನಪೂರ್ವಕವಾಗಿ ನೀನು ನಡೆಸ್ತಾನೇ ಇರಬೇಕು. ಬರೀ ಕೇಳೋದಷ್ಟೇ ಅಲ್ಲವೇ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ. ಮನೆಗೆ ಹೋಗಿ ಪಾಟಿ ಮೇಲೆ ಪಾಟಿ, ಬೈಬಲ್ ಮೇಲೆ ಬೈಬಲು ನಾವು ಉಂಡು ಮಕ್ಕೋತೇವೆ. ಅಲ್ಲ, ಮನಪೂರ್ವಕವಾಗಿ ಅದನ್ನ ನಡೆಸುವನಾಗಿರ್ಬೇಕು. ಹಾಲೆಲೂಯಾ. ಮನಪೂರ್ವಕ ಸಂತೋಷದಿಂದ ಅದನ್ನ ನಡೆಸಬೇಕು. ಮುಂದೆ, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ, ಅವು ನಿನ್ನ ದಿನಗಳನ್ನ ಹೆಚ್ಚಿಸುವಂತದ್ದಾಗಿದೆ. ಸಾಕವಿ. ಹಾಲೆಲೂಯಾ. ಅದು ನಿನ್ನ ದಿನಗಳನ್ನ ಏನ್ ಮಾಡ್ತದೆ? ಹಾಗೆ ಹೆಚ್ಚೋದಿಲ್ಲ ನಮ್ಮ ದಿನ, ಹಾಗೆ ನಮ್ಮ ಆಯುಷ್ಯ ವೃದ್ಧಿ ಆಗೋದಿಲ್ಲ. ಹಾಲೆಲೂಯಾ. ಕರ್ತನೆಗಾಗಿ ನಾನು ಮಾಡುವಂತ ಪ್ರಯಾಸ, ಆತನ ವಾಕ್ಯವನ್ನ ಕೇಳಿ ಅದರಂತೆ ನಡೆದು ಅದರಂತೆ ಕಾಯ್ದುಕೊಂಡು ನಾನು ನಡೆಯುವಾಗ ದೇವರು ನನ್ನ ದಿನಗಳನ್ನ ಹೆಚ್ಚಿಸುವಾತನಾಗಿದ್ದಾನೆ. ಹಾಲೆಲೂಯಾ. ಯೆಹೋಶನ ಪುಸ್ತಕದ ನೋಡಿಕೊಳ್ತೇವೆ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲು ಇರಳು ಇದನ್ನು ಧ್ಯಾನಿಸುತ್ತಾ ಇದರಲ್ಲಿ ಬರೆದದನ್ನೆಲ್ಲವನ್ನ ಮೊಲ್ಕೊಂಡು ಓದ್ಬೇಡ, ಅದನ್ನ ಕೈಗೊಂಡು ನಡೆ. ಆಗ ನಿನ್ನ ಮಾರ್ಗದಲ್ಲೆಲ್ಲ ನೀನು ಸಫಲನಾಗ್ತೀಯ. ನಿನ್ನ ಯೆಹೋವನು ನಿನ್ನ ಸಂಗಡ ಇರುವ ಆತನಾಗಿದ್ದಾನೆ. ಹಾಲೆಲೂಯಾ. ನಿನ್ನ ಆಯುಷ್ಯ ವೃದ್ಧಿಗಳು, ನಿನ್ನ ದಿನಗಳು ಹೆಚ್ಚಿಕೊಳ್ಬೇಕಂತಂದ್ರೆ ಆತನ ವಾಕ್ಯವನ್ನ ಕೈಗೊಂಡು ಅದರಂತೆ ನಡೆಯಬೇಕು. ಹಾಲೆಲೂಯಾ, ಹಾಲೆಲೂಯಾ. ಆವಾಗಲೇ ನನ್ನ ಆಯುಷ್ಯ, ನನ್ನ ದಿನಗಳು ಹೆಚ್ಚಿಗೆ ಆಗುವಂಥದ್ದಾಗಿದೆ. ಆಮೇನ್. ಹಾಲೆಲೂಯಾ. ನಾವು ಕೈಗೊಂಡು ನಡೆಯಂಗಿಲ್ರಿ, ಬರೀ ಕೇಳ್ತೇವ್ರಿ, ಕೇಳಿ ಸುಮ್ಮನೆ ಇರ್ತೇವ್ರಿ. ಅದಕ್ಕಾಗಿ ದೇವ್ರು ನಮ್ಮನ್ನ ಕರೆದಿಲ್ಲ. ಹಾಲೆಲೂಯಾ. ಯಾವ ನನ್ನ ತಂದೆ ತಾಯಿ, ಯಾವ ನನ್ನ ಬಂಧು ಬಳಗ ನನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವನೇ ನನ್ನ ಅಣ್ಣನು, ತಮ್ಮನು, ಬಂಧು ಬಳಗ, ಸ್ನೇಹಿತ ಎಲ್ಲವೂ ಅವರೇ ನನಗಾಗಿದ್ದಾರೆ. ಹಾಲೆಲೂಯಾ. ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವನು ಬಂಡೆಯ ಮೇಲೆ ತನ್ನ ಮನೆಯನ್ನ ಕಟ್ಟಿದವನಿಗೆ ಸಮಾನನು. ಹಾಲೆಲೂಯಾ. ಆಮೇನ್. ದೇವ್ರು ಮಾತನಾಡ್ತಾ ಇದ್ದಾರೆ ಅನ್ಕೋತೇನ್ರಿ. ಹಾಲೆಲೂಯಾ. ಕೊನೆಯ ವಚನ ಓದಿಕೊಂಡು ಮುಗಿಸಿಕೊಳ್ಳೋಣ. ಕೀರ್ತನೆ 91 ಕೊನೆಯ ವಚನ. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆ. ನನ್ನ ರಕ್ಷಣೆಯನ್ನ ತೋರ್ಸನ ಹೇಳಿಲ್ಲ,
ವಿಶೇಷವಾದಂತಹ ರಕ್ಷಣೆಯನ್ನ ತೋರಿಸುವನು ಎಂಬುದಾಗಿ. ಹಲ್ಲೆಲೂಯಾ. ಯಾರಿಗೆಲ್ಲ ಬೇಕಾಗಿದೆ ವಿಶೇಷವಾದಂತಹ ರಕ್ಷಣೆ? ಆಮೇನ್. ಎಲ್ಲರಿಗೂ ಬೇಕಾಗಿದೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವಚನ, ಒಂದು ಯಾವ ರೀತಿ ದಾನಿಯೇಲನ ಸಿಂಹದ ಗವಿಯೊಳಗೆ ಹಾಕ್ತಾರೋ ಅದೇ ರೀತಿ ಬೆಂಕಿ ಒಳಗಡೆ ಕೆಲವೊಬ್ಬನ ಹಾಕ್ತವೆ. ಯಾರು? ಶದ್ರಕ್, ಮೇಷಕ್, ಅಬೇದ್ನೆಗೋನ ಏನು ಮಾಡ್ತಾವಪ್ಪ ಅಂತಂದ್ರೆ ಬೆಂಕಿ ಒಳಗಡೆ ಹಾಕ್ತವೆ. ಎಲ್ಲರಿಗೂ ಗೊತ್ತಿಲ್ಲ, ಹೌದಾ? ಎಲ್ಲರಿಗೂ ಗೊತ್ತಿದೆ. ಅವನ್ನ ಯಾಕೆ ಹಾಕಿದ್ರು, ಏನು ಹಾಕಿದ್ರು ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಾನು ಮತ್ತೆ ಸುಮ್ಮನೆ ಅದನ್ನ ಪ್ರಸಂಗ ಮಾಡೋದಿಲ್ಲ. ಆ ಮೂವರನ್ನ ಏನು ಮಾಡ್ತವೆ ಎಲ್ಲರೂ ದಯಮಾಡಿ ಲಕ್ಷ ಕೊಟ್ಟು ಕೇಳಿಸ್ಕೊಳ್ರಿ. ಆದರೆ ನನ್ನ ವಿಶೇಷವಾದಂಥ ರಕ್ಷಣೆಯನ್ನು ತೋರಿಸ್ತಾರಂತೆ ದೇವ್ರ ವಾಕ್ಯ ಇದೆಯಲ್ಲ. 3 ಜನರು ಏನು ಮಾಡ್ತವೆ, ಕರೆದುಕೊಂಡು ಬಂದು ಬೆಂಕಿ, ಅದು ಎಂಥ ಬೆಂಕಿ ಅಂತಂದ್ರೆ ಅಡಿಗೆ ಮಾಡ್ತಾನೆ ಹಚ್ತಾರಲ್ಲ ಬೆಂಕಿ, ಅಂಥ ಬೆಂಕಿ ಅಲ್ಲ, ದಗ ದಗನೆ ಉರಿಯುವಂತಹ ಬೆಂಕಿ ಒಳಗಡೆ 3 ಜನನ ಏನು ಮಾಡ್ತವೆ, 3 ಜನನ ಹಾಕ್ತವೆ. ಹಲ್ಲೆಲೂಯಾ. ಕೇಳಿಸ್ಕೊತಾ ಇದ್ದೀವಿ? 3 ಜನನ ಹಾಕಿದಾಗ ಒಳಗಡೆ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಅವ್ರು ಸುಡ್ತಾ ಇಲ್ಲ, ಹೌದಾ? ಆಮೇನ್. ಯಾಕೆ ಸುಡ್ತಾ ಇಲ್ಲ ಅಂತಂದ್ರೆ, ಯಾಕೆ ಅವನ್ನ ದಹಿಸ್ತಾ ಇಲ್ಲ ಅಂತಂದ್ರೆ ವಾಕ್ಯ ಓದೋಣ್ರಿ ಈ ಸಮಯದಲ್ಲಿ. 23ನೇ ವಚನದಲ್ಲಿ ನೋಡಿಕೊಳ್ಳ್ರಿ. 23ನೇ ವಚನ ಓದ. ದಾನಿಯೇಲ 3ನೇ ಅಧ್ಯಾಯ 23ನೇ ವಚನ. ಶದ್ರಕ್, ಮೇಷಕ್, ಅಬೇದ್ನೆಗೋ, ಶದ್ರಕ್, ಮೇಷಕ್, ಅಬೇದ್ನೆಗೋ ಈ ಮೂವರು ಕಟ್ಟಲ್ಪಡುವವರಾಗಿ ದಗದಗನೆ ಉರಿಯುವ ಆವಿಗೆಯ ಮಧ್ಯದಲ್ಲಿ ಬಿದ್ದು ಬಿಟ್ಟರು. ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ತಟ್ಟನೆದ್ದು ತನ್ನ ಮಂತ್ರಿಗಳನ್ನು ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು, ಹಲ್ಲೆಲೂಯಾ, ಮೂವರನ್ನ ಬೆಂಕಿ ಒಳಗಡೆ ಹಾಕಿರ್ತಾರೆ. ಆ ರಾಜ ಮಂತ್ರಿಯನ್ನ ಕರೀತಾ ಇದ್ದಾನೆ, ಮಂತ್ರಿ ಬೇಗನೆ ಏನ್ ಮಾಡು, ಬಾ ನನ್ನ ಕಡೆ ಓಡಿ ಬಾ. ದಯಮಾಡಿ ಕೇಳಿಸ್ಕೊಳ್ರಿ, ದಯಮಾಡಿ ನನ್ನ ಕಡೆ ನೋಡ್ರಿ. ಮಂತ್ರಿನ ಕರೀತಾ ಇದ್ದಾನೆ, ಬೇಗನೆ ಓಡಿ ಬಾಪ. ನಾವು ಬೆಂಕಿ ಒಳಗಡೆ ಎಷ್ಟು ಜನ ಹಾಕಿದ್ದೇವೆ? 3 ಜನ ಹಾಕಿದೇವು ಅಂತಂದ್ರೆ ನಮ್ಗೆ ಎಷ್ಟು ಜನ ಕಾಣ್ಬೇಕಲ್ಲಿ? 3 ಜನ ಕಾಣ್ಬೇಕು. ಹಲ್ಲೆಲೂಯಾ. ಭಯ ಹಿಡಿದವನ ಕರೀತಾ ಇದ್ದಾನೆ ರಾಜ, ಬಾಪ 3 ಜನ ಹಾಕಿದ್ದೇವೆ. ಮುಂದೆ ಅವರು ರಾಜನಿಗೆ ಅರಸೇ ಹೌದು ಸತ್ಯ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಅವನು ಇಗೋ ಕಟ್ಟಿಲ್ಲದ 4 ನೋಡುತ್ತೇನೆ. ಕಟ್ಟಿಲ್ಲದ 4 ಜನರನ್ನ ನಾನು ನೋಡ್ತಾ ಇದ್ದೇನೆ ಒಳಗಡೆ. ಹಲ್ಲೆಲೂಯಾ. ನಾವು ಹಾಕಿದ್ದು 3 ಜನನ್ನ, ಅಲ್ಲಿ ಕಾಣ್ತಾ ಇರೋದು 4 ಜನ. ನೀನ್ ಅನ್ಕೋಬಹುದು ನಾನು ಒಬ್ಬನೇ ಇದ್ದೇನೆ ಅಂತೇಳಿ, ಆದರೆ ಆತ್ಮಿಕ ಮಂಡಲದಲ್ಲಿ ನಿನ್ನೊಟ್ಟಿಗೆ ಒಬ್ಬ ದೇವರಿದ್ದಾನೆ ನಿನ್ನ ಒಳಗಡೆ. ಅದು ಯಾವ ಕಣ್ಣಿಗೂ ಕಾಣಿಸಿಕೊಳ್ಳೋನಲ್ಲ, ನಿನಗೆ ನಿನ್ನ ಆತ್ಮಿಕ ಮಂಡಲದಲ್ಲಿ ಕಾಣಿಸಿಕೊಳ್ತಾನೆ. ಹಲ್ಲೆಲೂಯಾ. ಯಾವಾಗಲೂ ಅನ್ಯ ಭಾಷೆ ಮಾತನಾಡುವನು ಅನ್ಕೊಂಡಿರ್ತಾನೆ ನನ್ನೊಟ್ಟಿಗೆ ದೇವರಿದ್ದಾನೆ. ನಿನ್ನ ಎದುರುಗಡೆ ಇದ್ದವನಿಗೆ ಹೇಳು ನನ್ನ ಜೊತೆ ದೇವರಿದ್ದಾನೆ ಅಂತೇಳಿ, ಅವನು ನಂಬೋದಿಲ್ಲವೇ? ಅದನ್ನು ನಂಬೋದಿಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ನಿನಗೆ ಗೊತ್ತು ಆತ್ಮಿಕ ಮಂಡಲ ನಿನ್ನ ಒಳಗಡೆ ಏನು ನಡೀತಾ ಇದೆ. ಹಲ್ಲೆಲೂಯಾ. ಆಮೇನ್. 3 ಜನನ ಹಾಕಿದ್ದೇವೆ, ಅಲ್ಲಿ ಕಟ್ಟಿಲ್ಲದ 4 ಜನನ ನೋಡ್ತಾ ಇದ್ದೇನೆ. ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ. ಬೆಂಕಿಯಲ್ಲಿ ಏನ್ ಮಾಡ್ತಾ ಇದ್ದಾವೆ? ತಿರುಗಾಡುತ್ತಿದ್ದಾರೆ. ಅಡ್ಡಾಡಕತ್ತಾವ, ಆರಾಮ್ ಅಡ್ಡಾಡತ್ತಾವ. ಯಪ್ಪ ಹಲ್ಲೆಲೂಯಾ. ಸುಡ್ಲಿ ಅಂತೇಳಿ ನಾನು ಕಳ್ಸಿದ್ರ ವಾಕಿಂಗ್ ಮಾಡತ್ತಾವೆ. ಅಲ್ಲಿ ಏನ್ ಮಾಡ್ತಾವ? ವಾಕಿಂಗ್ ಮಾಡಕತ್ತಾವ. ಹಲ್ಲೆಲೂಯಾ. ಆಮೇನ್. ಅರ್ಥ ಆಗ್ತದೆ ಅನ್ಕೋತೇನ್ರಿ. ಮುಂದೆ ಅವರಿಗೆ ಯಾವ ಹಾನಿಯೂ ಇಲ್ಲ. ಇಲ್ಲ. 4ನೇಯವನ ರೂಪ ದೇವಕುಮಾರನ ರೂಪದಂತಿದೆ ಎಂದು. ಆಮೇನ್. 4ನೇಯವನ ರೂಪ ನಿನ್ನನ್ನು ಕರೆದಾತನೇ ಆಗಿದ್ದಾನೆ. ಹಲ್ಲೆಲೂಯಾ. ಆ ದೇವಕುಮಾರ ಬೇರೆ ಯಾರೂ ಅಲ್ಲ, ನಿನ್ನನ್ನ ಆತುಕೊಂಡಾತನೇ ಅವನ ಆ ದಿನದಲ್ಲಿ ಮಾಡಿದ ಅದ್ಭುತ ಕಾರ್ಯ. ಹಲ್ಲೆಲೂಯಾ.
ಆತನ ನಾಮವನ್ನು ಅರಿತುಕೊಳ್ಳೋ ಮೊದಲು He is the God of Abraham, is the God of Isaac and the God of Jacob. ಅಬ್ರಹಾಮ್ನೊಟ್ಟಿಗೆ ಇದ್ದಾತನು, ಇಸಾಕನೊಟ್ಟಿಗೆ ಇದ್ದಾತನು, ಯಾಕೋಬನೊಟ್ಟಿಗೆ ಇದ್ದಾತನು, ಶದ್ರಕ್ ಮೆಷಕ್ ಅಬೇದ್ನೆಗೋಗೊಟ್ಟಿಗೆ ಇದ್ದಾತನು, ದಾನಿಯೇಲನೊಟ್ಟಿಗೆ ಇದ್ದಾತನು, ದಾನಿಯೇಲನೊಟ್ಟಿಗೆ ಇದ್ದಾತನು, ಮೋಶೆಯೊಟ್ಟಿಗೆ ಇದ್ದಾತನು, ನಿನ್ನೊಟ್ಟಿಗೂ ಇರುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಆಮೆನ್. ಅರ್ಥ ಆಗ್ತಿದ್ದೇವೆ? ಆ ನಾಲ್ಕನೇವನು ಬೇರೆ ಯಾರೂ ಅಲ್ಲ, ದೇವ ಕುಮಾರನೇ. ಇವತ್ತು ನಿನ್ನೊಟ್ಟಿಗೆ ಇರುವನು ಬೇರೆ ಯಾರೂ ಅಲ್ಲ, ತಂದೆಯಾದ ದೇವರ ಒಬ್ಬನೇ ಮಗನು ಯೇಸು ಕ್ರಿಸ್ತ. ಆಮೇನ್, ಹಲ್ಲೆಲೂಯಾ. ಅರ್ಥ ಆಗ್ತಿದ್ದೇವೆ? ಆಮೇನ್. ಮೊದಲನೇ ಎರಡು ವಚನ ಅಂಡರ್ಲೈನ್ ಮಾಡ್ಕೊಳ್ರಿ. ನೀನು ನನ್ನಲ್ಲಿ ಆಸಕ್ತನಾಗಿದ್ದುವೆ, ನನ್ನ ನಾಮವನ್ನು ಅರಿತವನಾಗಿದ್ದುವೆ, ದಾನಿಯೇಲನ ಕಾಪಾಡಿದ ಹಾಗೆ ನಿನ್ನನ್ನು ಕಾಪಾಡುತ್ತೇನೆ. ಶದ್ರಕ್ ಮೇಷಕ್ ಅಬೇದ್ನೆಗೋ ನೀಡಿದಂಥ ವಿಶೇಷ ರಕ್ಷಣೆಯನ್ನ ನಿನಗೆ ನೀಡುತ್ತೇನೆ. ಹಲ್ಲೆಲೂಯಾ, ಆಮೇನ್, ಆಮೇನ್, ಆಮೆನ್. ಆಶೀರ್ವಾದ ಆಯ್ತು ಅನ್ಕೋತೇನ್ರಿ. ನಿಜವಾದ ಆಶೀರ್ವಾದ ಆಯ್ತು ರೀ. ದೇವ್ರು ಮಾತನಾಡಿದ್ರ. ಹಲ್ಲೆಲೂಯಾ. ಬರೇ ರಕ್ಷಣೆ ಅಲ್ಲ, ವಿಶೇಷ ರಕ್ಷಣೆ. ಕೇವಲ ಜೀವ ಅಲ್ಲ, ಪರಿಪೂರ್ಣ ಜೀವವನ್ನು ಕೊಡ್ಲಿಕ್ಕಾಗಿ ಬಂದಿದ್ದಾನೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಈ ಸಮಯದಲ್ಲಿ. ಕಣ್ಣುಗಳನ್ನ ಮುಚ್ಚಿಕೊಳ್ತಾ, ಕರ್ತನೇ ನಿನಗೆ ಸ್ತೋತ್ರ, ತಂದೆಯಾದ ದೇವರೇ ನಿನಗೆ ಸ್ತೋತ್ರ, ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಯೇಸುವೇ. ಹಲ್ಲೆಲೂಯಾ, ಓ ಹಲ್ಲೆಲೂಯಾ, ನಿನಗೆ ಸ್ತೋತ್ರ ಅಪ್ಪ. ಇವತ್ತಿನ ದಿನದಲ್ಲಿ 91ನೇ ಕೀರ್ತನೆಯ ಮೂಲಕವಾಗಿ ಅಪ್ಪ ನೀವು ಮಾತನಾಡುವುದಕ್ಕಾಗಿ ನಿನಗೆ ಸ್ತೋತ್ರ, 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 ಸ್ತೋತ್ರ ಅಪ್ಪ ಯೇಸುವೇ. ಓ ಹಲ್ಲೆಲೂಯಾ, ನಿನಗೆ ಸ್ತೋತ್ರ ಅಪ್ಪ. ರಾಜನೇ ನಿನಗೆ ಸ್ತೋತ್ರ ಅಪ್ಪ. ದೇವರೇ, ವಾಕ್ಯವನ್ನು ಆಶೀರ್ವಾದ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ವಾಕ್ಯದ ಮುಖಾಂತರವಾಗಿ ನೀವು ಮಾತನಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ ಯೇಸುವೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ಸ್ತೋತ್ರ, 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 ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಈ ಸಮಯದಲ್ಲಿ ಎಷ್ಟು ಜನಕ್ಕೆ ದೇವರ ಆಶೀರ್ವಾದ ಮಾಡಿದನು ದೇವರ ವಾಕ್ಯದ ಮೂಲಕವಾಗಿ? ಸ್ವಲ್ಪ ಕೊಡಿ, ಬೇಸ್ ಕೊಡಿ. ಚೆಕ್ ಚೆಕ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಬೇಸ್ ಸ್ವಲ್ಪ ಕಡಿಮೆ ಮಾಡಿ. ಓಕೆ, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಕೊನೆಯದಾಗಿ ನಾವು ಪ್ರಾರ್ಥನೆಯನ್ನು ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಅದಕ್ಕಿಂತಲೂ ಮುಂಚಿತವಾಗಿ ಈ ಸಮಯದಲ್ಲಿ ಪ್ರಮುಖವಾದ ಆರಾಧನೆ ಭಾಗವಾಗಿರುವಂಥ ನಮ್ಮ ಗೌರವಯುತವಾದ ಪ್ರೀತಿಯುಳ್ಳ ನಾವು ಕಾಣಿಕೆಯನ್ನು ಮತ್ತು ದಶಮ ಭಾಗವನ್ನು ದೇವರಿಗೆ ಸಮರ್ಪಿಸುವಂಥ ಸಮಯ. ಹಲ್ಲೆಲೂಯಾ. ನಾವು ಈ ಸಮಯದಲ್ಲಿ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೋಣ. ನಮ್ಮ ಜೊತೆಲಿರುವಂಥ ಸಹೋದರಿ ಆ್ಯನಾ ಅವರು ನಮ್ಮನ್ನು ಕೊನೆಯ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಪ್ರತಿಯೊಬ್ಬರು ನಾವು ಕಣ್ಣುಗಳು ಮುಚ್ಚಿಕೊಂಡು ನಮ್ಮನ್ನು ನಾವು ಆತನಿಗೆ ಈ ಒಂದು ವಾಕ್ಯವನ್ನು ಒಪ್ಪಿಸಿಕೊಟ್ಟು ಆ ವಾಕ್ಯವನ್ನು ನಾವು ಅಳವಡಿಸಿಕೊಂಡು ನಾವು ಅದರಂತೆ ಜೀವಿಸಲಿಕ್ಕಾಗುವಂತೆ ಕೊನೆಯದಾಗಿ ಸಹೋದರಿ ಆ್ಯನಾ ನಮ್ಮನ್ನು ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಮ್ಮನ್ನು ಬಹಳಷ್ಟು ಪ್ರೀತಿ ಮಾಡೋ ನನ್ನ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಇದ್ದಾತ, ಇರುವಾತ, ಬರುವಾತ ಆಗಿದ್ದೀರಿ ಸ್ವಾಮಿ, ನಿಮ್ಗೆ ಸ್ತೋತ್ರಪ್ಪ. ಪಿತಾ ಪರಮೇಶ್ವರ, ಧನ್ಯವಾದಪ್ಪ ಸ್ವಾಮಿ. ಅಪ್ಪ, ಈ ಒಳ್ಳೆ ಸಮಯ, ಈ ಸುಂದರ ಸಮಯ ನಿನ್ನ ಆರಾಧನೆ ಮಾಡಲು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ಸ್ವಾಮಿ. ಅಪ್ಪ ಕರ್ತನೆ, ನೀನು ವಾಕ್ಯ ಹೇಳಿದ ಹಾಗೆ ಒಬ್ಬರು ಮೂವರು ಸೇರಿ ಎಲ್ಲಿರ್ತೀರಿ ಅಲ್ಲಿ ನಾನು ಬಂದಿರ್ತೀನಿ ಅಂತ ಹೇಳಿದ ನಿನ್ನ ವಾಕ್ಯ ಅಪ್ಪ, ಬೆಳಗಿನ ಜಾವದಲ್ಲಿ ನಿನ್ನ ಕೃಪೆ ಹಸ್ತದಲ್ಲಿ ನಮ್ಮನ್ನು ನಡೆಸಿದ
ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಲೋಕದ ಜನರು ಬೇಡದ ಕಾರ್ಯಗಳಿಗೆ ತೊಡಗಿರುವಾಗ ನಾವಾದರೂ ಬಂದು ನಮ್ಮ ಆರಾಧನೆ ಮಾಡಲಿಕ್ಕೆ ನೀ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಇಷ್ಟು ವರ್ಷ ಕಾಲ ದಿನವೆಲ್ಲ ನಮ್ಮನ್ನ ಕಾದು ಕಾಪಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಒಳ್ಳೆ ಆರೋಗ್ಯ ನಮ್ಮನ್ನ ಕೊಟ್ಟು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನಾವು ನೋಡ್ತೇವೆ ಕರ್ತನೆ, ಈ ಲೋಕದಲ್ಲಿ ಹಾಸಿಗೆಯಿಂದ ಮನಗವರು ಸ್ವಾಮಿ ಮುಂಜಾನೆ ಎಳೆದಿಲ್ಲ ಹಾಗೆ ಮಾಡತ್ತೈತಪ್ಪ ಸೈತಾನ. ಆದರೆ ನಮ್ಮನ್ನಾದ್ರೂ ಒಳ್ಳೆ ಆರೋಗ್ಯದಲ್ಲಿ ಇಟ್ಟು ನಮ್ಮನ್ನು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಿನ್ನ ಕೃಪೆ ಕರುಣೆದಿಂದ ಕಾದು ನಡೆಸೋದಕ್ಕಾಗಿ ಮುಂದೆ ಕಾಯೋದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ವಿಶೇಷವಾಗಿ ಮುಂಜಾನೆಯಿಂದ ಸ್ವಾಮಿ ಇಲ್ಲಿವರೆಗೂ ಒಳ್ಳೆ ಒಳ್ಳೆ ವಾಕ್ಯ ಮೂಲಕ ನಮ್ಮ ಸಂಗಡ ನೀವು ಮಾತಾಡಿದ್ದಕ್ಕಾಗಿ ಸ್ತೋತ್ರಪ್ಪ ಸ್ವಾಮಿ. ಬಿದ್ದಂತ ಎಲ್ಲ ಜೀವಗಳನ್ನು ಸ್ವಾಮಿ ನಿನ್ನ ಬಲದಿಂದ ಇವತ್ತು ತುಂಬಿಸಿ ಎಳಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ಸ್ವಾಮಿ. ಹೌದಪ್ಪ, ನಾವು ಧೈರ್ಯದಿಂದ ಎಲ್ಲ ನಿನ್ನ ಪ್ರಾರ್ಥನೆ ಮಾಡೋದ್ರಲ್ಲಿ ನಮಗ ಬಲಶಕ್ತಿ ನಿನ್ನ ನೀಡುವುದಕ್ಕಾಗಿ ಸ್ತೋತ್ರಪ್ಪ ಸ್ವಾಮಿ. ವಿಶೇಷವಾಗಿ ತಂದೆ, ನನ್ನ ಕಾಣಿಕೆಗಾಗಿ ಪ್ರಾರ್ಥಿಸ್ತೀನಪ್ಪ ಸ್ವಾಮಿ. ಹೌದು ಕರ್ತನೆ, ತಿಂಗಳ ಪೂರ್ತಿ ಎಲ್ಲ, ವಾರ ಪೂರ್ತಿ ಎಲ್ಲ ನಮಗೆ ಶಕ್ತಿ ಕೊಟ್ಟು, ನಮಗೆ ಸಾಮರ್ಥ್ಯ ಕೊಟ್ಟು, ಒಳ್ಳೆ ಆರೋಗ್ಯ ಕೊಟ್ಟು, ಕೆಲಸದಲ್ಲಿ ನಮಗೆ ಬಲ ಛಲ ಕೊಟ್ಟು ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ದುಡ್ದಂತ ಒಂದು ಭಾಗ ನಿನಗೆ ಕಾಣಿಕೆಯಾಗಿ ನಾವು ತಂದಿರುವಾಗ ಕರ್ತನೆ, ಅದನ್ನು ಇನ್ನೂ ಹೆಚ್ಚಾಗಿ ನೀವು ಅಭಿವೃದ್ಧಿ ಪಡಿಸ್ರಿ ಸ್ವಾಮಿ. ಅಪ್ಪ, ಮಲ್ಲಿಗೆ ಪತ್ರಿದಾನ ನೋಡ್ತೀವಲ್ಲ ಕರ್ತನೆ, ಯಾರು ಪ್ರೀತಿಯಿಂದ ನನಗೆ ಕೊಡ್ತಾರೋ ಅವರಿಗೆ ಪರಲೋಕ ಸುವರಗಳನ್ನು ನಾನು ಸುರಿಸ್ತೇನಂತ ನೀವು ಹೇಳಿದಿರಿ ಸ್ವಾಮಿ. ಅಪ್ಪ, ಇಲ್ಲಿ ಇದ್ದಂಥ ಪ್ರತಿಯೊಂದು ಮಕ್ಕಳ ಕೈಗಳನ್ನು ನೀವು ನೋಡುವ ಆತನಾಗಿದ್ದೀರಿ ಸ್ವಾಮಿ ಏಸಪ್ಪ. ಅವನ ನೋಡಿ ಸ್ವಾಮಿ ಬಲಪಡಿಸಿ ನಿನ್ನ ರಾಜ್ಯಕ್ಕಾಗಿ, ನಿನ್ನ ನೀತಿಗಾಗಿ ಸ್ವಾಮಿ ಆ ಕಾಣಿಕೆ ಸ್ವಾಮಿ ಉಪಯೋಗ ಆಗೋ ಹಾಗೆ ಕರ್ತನೆ ಸಹಾಯ ಮಾಡ್ರಿ ಕರ್ತನೆ. ಇನ್ನು ಅನೇಕ ಕಡೆ ಸುವಾರ್ತೆ ಸಾರ್ಲಿಕ್ಕೆ ಉಪಯೋಗ ಆಗೋ ಹಾಗೆ ಕರ್ತನೆ, ಇನ್ನು ಚರ್ಚು ಅಭಿವೃದ್ಧಿ ಆಗೋ ಹಾಗೆ ಕರ್ತನೆ ನೀವು ಸಹಾಯ ಮಾಡ್ರಿ. ಬಂದಂತ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ ಕರ್ತನೆ ಏಸಪ್ಪ. ಅವರ ದುಃಖಗಳನ್ನು ಸ್ವಾಮಿ, ಕಷ್ಟ ಕಣ್ಣೀರುಗಳಿಂದ ಬಂದಿರುವಾಗ ಸ್ವಾಮಿ ಎಲ್ಲವನ್ನು ಯೇಸುವಿನ ನಾಮದಲ್ಲಿ ತೆಗೆದು ಹಾಕಿ ಒಳ್ಳೆ ಸಮೃದ್ಧಿ ಸಮಾಧಾನ ಅವ್ರ ಮನೆಯಲ್ಲಿ ತುಂಬಿ ತುಳುಕ್ಲಿ ಅಂತ ನಾವು ಪ್ರಾರ್ಥಿಸ್ತೇವಪ್ಪ ಸ್ವಾಮಿ. ಒಳ್ಳೆ ಆರೋಗ್ಯ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಕಾಣಿಕೆ ನೀವು ಯಾರಷ್ಟು ಎಲ್ಲರಿಗೆ ಹಿಂತಿರುಗಿ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ಅವ್ರ ಹಣಗಳು ಎಲ್ಲೆಲ್ಲಿ ಬರಬೇಕಾಗಿದೆಯೋ ಸ್ವಾಮಿ, ಅಪ್ಪ ಎಲ್ಲಿ ಕೆಲಸ ಬರಬೇಕಾಗಿದೆಯೋ ಸ್ವಾಮಿ, ಅವೆಲ್ಲ ಹಿಂತಿರುಗಿ ಯೇಸುವಿನ ನಾಮದಲ್ಲಿ ಬರುವುದಕ್ಕಾಗಿ ಸ್ತೋತ್ರ ಕರ್ತನೆ. ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲ ಪ್ರಾರ್ಥನೆ ಕೇಳಿದ್ದಕ್ಕ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ, ನಿಮ್ಮ ಕರುಣೆಗಾಗಿ ಸ್ತೋತ್ರ. ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆ ಗಣತಿ ನಿಮ್ಮ ಒಬ್ಬರಿಗೆ ಸಲ್ಲಿಸುತ್ತಾ ಬರುತ್ತಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡ್ತೇವಪ್ಪ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಈ ಸಮಯದಲ್ಲಿ ನಮ್ಮ ಕೈಗಳಿಟ್ಟು ಅಂತ್ಯಾಶೀರ್ವಾದ ಮಾಡಿಕೋಣ, ತೆಗೆದುಕೋಣ. ನಮ್ಮ ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸಗಳು ನಮ್ಮ ಸಂಗಡ, ನೆರೆದು ಬಂದಿರುವಂಥ ಎಲ್ಲ ದೇವರ ಮಕ್ಕಳ ಸಂಗಡ, ಜಗತ್ತಿನಾದಂತೂ ಎಲ್ಲ ದೇವರ ಮಕ್ಕಳ ಮತ್ತು ದೇವ ಸೇವಕರ ಸಂಗಡ ನಿತ್ಯ ನಿರಂತರಕ್ಕೂ ನೆಲೆಯಾಗಿರಲಿ ತಂದೆ. ಆಮೆನ್, ಹಲ್ಲೆಲೂಯಾ.